ಪ್ರಕಟಣೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು, ಕಲಬುರಗಿ ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿಗಳು, ಕಲಬುರಗಿ. ಡೆಂಗು ಜ್ವರ ನಿಯಂತ್ರಣ ಎಲ್ಲರ ಜವಾಬ್ದಾರಿ. ಎಲ್ಲರೂ ತಿಳಿದಿರಬೇಕಾದ ಮೂಲ ಮಾಹಿತಿ. ಡೆಂಗ್ಯೂ ಜ್ವರ ಎಂದರೇನು? ಡೆಂಗು ಜ್ವರ ವೈರಸ್ನಿಂದ ಉಂಟಾಗುವ ಕಾಯಿಲೆ. ಇದು ಸೋಂಕು ಹೊಂದಿದ ಈಡೆಸ್ ಈಜಿಪ್ಟಿ ಸೊಳ್ಳೆಯ ಕಚ್ಚುವಿಕೆಯಿಂದ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ. ಈ ಸೊಳ್ಳೆಗಳು ಸಾಮಾನ್ಯವಾಗಿ ಸ್ವಚ್ಛ ನೀರಿನಲ್ಲಿ ಸಂತಾನ ಅಭಿವೃದ್ಧಿ ಮಾಡುತ್ತವೆ ಹಾಗೂ ಹಗಲು ಹೊತ್ತಿನಲ್ಲಿ ಮನುಷ್ಯರನ್ನು ಕಚ್ಚುತ್ತವೆ. ಈ ರೋಗದ ಮುಖ್ಯ ಲಕ್ಷಣಗಳು ಯಾವುವು? ಇದ್ದಕ್ಕಿದ್ದಂತೆ ತೀವ್ರ ಜ್ವರ, ವಿಪರೀತ ತಲೆನೋವು, ಕಣ್ಣುಗಳ ಹಿಂಭಾಗ ನೋವು, ಮಾಂಸಖಂಡ ಮತ್ತು ಕೀಲುಗಳಲ್ಲಿ ವಿಪರೀತ ನೋವು ಕಾಣಿಸಿಕೊಳ್ಳುವುದು ಈ ರೋಗದ ಪ್ರಮುಖ ಲಕ್ಷಣಗಳು. ತೀವ್ರ ಸ್ಥಿತಿಯಲ್ಲಿ ಬಾಯಿ, ಮೂಗು ಮತ್ತು ವಸಡುಗಳಿಂದ ರಕ್ತಸ್ರಾವ ಹಾಗೂ ಚರ್ಮದ ಮೇಲೆ ಅಲ್ಲಲ್ಲಿ ರಕ್ತಸ್ರಾವದ ಗುರುತುಗಳು ಕಾಣಿಸಿಕೊಳ್ಳುತ್ತವೆ. ಈ ರೋಗಕ್ಕೆ ಚಿಕಿತ್ಸೆ ಏನು? ಡೆಂಗ್ಯೂ ಜ್ವರಕ್ಕೆ ಯಾವುದೇ ನಿರ್ದಿಷ್ಟ ಔಷಧಿ ಹಾಗೂ ಲಸಿಕೆ ಇರುವುದಿಲ್ಲ. ರೋಗದ ಲಕ್ಷಣಗಳಿಗನುಸಾರವಾಗಿ ವೈದ್ಯರಿಂದ ಸೂಕ್ತ ಚಿಕಿತ್ಸೆ ಪಡೆಯಬಹುದು. ಇಂತಹ ಲಕ್ಷಣಗಳು ಕಂಡು ಬಂದರೆ ತಕ್ಷಣ ಹತ್ತಿರದ ಸರ್ಕಾರಿ ಆಸ್ಪತ್ರೆ, ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರಲ್ಲಿ ಪರೀಕ್ಷಿಸಿಕೊಂಡು ಸೂಕ್ತ ಚಿಕಿತ್ಸೆಯನ್ನು ಪಡೆಯಬಹುದು. ಈ ರೋಗದ ನಿಯಂತ್ರಣ ಹೇಗೆ? ಸೊಳ್ಳೆಗಳ ನಿಯಂತ್ರಣ ಒಂದೇ ಡೆಂಗ್ಯೂ ರೋಗದ ಹತೋಟಿಗೆ ಮುಖ್ಯ ವಿಧಾನ. ಈ ಸೊಳ್ಳೆಗಳು ನೀರನ್ನು ಸೇಕರಿಸಿಡುವ ಸಿಮೆಂಟ್ ತೊಟ್ಟಿ, ಕಲ್ಲು ಚಪ್ಪಡಿಯಿಂದ ನಿರ್ಮಿಸಿದ ತೊಟ್ಟಿ, ಡ್ರಮ್, ಬ್ಯಾರೆಲ್, ಮಣ್ಣಿನಿಂದ ಮಡಿಕೆ ಉಪಯೋಗಿಸಿದ ಒರಳು, ಕಲ್ಲು ಮುಂತಾದ ಕಡೆಗಳಲ್ಲಿ ಶೇಖರಣೆಯಾಗುವ ನೀರಿನಲ್ಲಿ ಉತ್ಪತ್ತಿ ಆಗುವುದರಿಂದ ಈ ರೀತಿ ನೀರು ನಿಲ್ಲದಂತೆ ಎಚ್ಚರಿಕೆ ವಹಿಸಬೇಕು. ಮುಂಜಾಗ್ರತಾ ಕ್ರಮ: ಎಲ್ಲ ನೀರಿನ ತೊಟ್ಟಿ, ಡ್ರಮ್, ಬ್ಯಾರೆಲ್, ಏರ್ ಕೂಲರ್ ಇತ್ಯಾದಿಗಳನ್ನು ವಾರಕ್ಕೊಮ್ಮೆ ಖಾಲಿ ಮಾಡಿ ಒಣಗಿಸಿ ಭರ್ತಿ ಮಾಡಿಕೊಳ್ಳುವುದು. ನೀರು ಖಾಲಿ ಮಾಡಲು ಸಾಧ್ಯವಿಲ್ಲದ ತೊಟ್ಟಿ ಮುಂತಾದವುಗಳನ್ನು ಸೊಳ್ಳೆಗಳು ಒಳಗೆ ನುಸುಳದಂತೆ ಸರಿಯಾಗಿ ಮುಚ್ಚಳದಿಂದ ಮುಚ್ಚುವುದು. ಬಯಲಿನಲ್ಲಿರುವ ತ್ಯಾಜ್ಯ ವಸ್ತುಗಳಾದ ಟಯರು, ಎಳೆನೀರಿನ ಚಿಪ್ಪು, ಒಡೆದ ಬಾಟಲ್ ಮುಂತಾದವುಗಳಲ್ಲಿ ಮಳೆ ನೀರು ಸಂಗ್ರಹವಾಗದಂತೆ ಎಚ್ಚರಿಕೆ ವಹಿಸುವುದು ಅಥವಾ ಸೂಕ್ತ ವಿಲೇವಾರಿ ಮಾಡುವುದು. ಸಂರಕ್ಷಣಾ ವಿಧಾನಗಳಾದ ಸೊಳ್ಳೆ ನಿರೋಧಕಗಳನ್ನು ಹಾಗೂ ಸೊಳ್ಳೆ ಪರದೆಯನ್ನು ಬಳಸಿ ಸೊಳ್ಳೆಗಳು ಕಚ್ಚದಂತೆ ಎಚ್ಚರಿಕೆ ವಹಿಸುವುದು. ಗಮನಿಸಿ, ಡೆಂಗ್ಯೂ ರೋಗ ಬಂದಾಗ ರಕ್ತದಲ್ಲಿರುವ ಪ್ಲೇಟ್ಲೆಟ್ಸ್ಗಳು ಕೊರತೆಯಾಗುತ್ತವೆ ಎಂಬ ವದಂತಿ ಜನಸಾಮಾನ್ಯರಲ್ಲಿ ಹರಡಿದೆ. ಆದರೆ ಪ್ಲೇಟ್ಲೆಟ್ಸ್ ಕಡಿಮೆ ಆದ ರೋಗಿಗಳಿಂದ ವೈದ್ಯರು ನೀಡುವ IV ದ್ರಾವಣದಿಂದ ತಕ್ಷಣ ಪ್ಲೇಟ್ಲೆಟ್ಸ್ಗಳ ಪ್ರಮಾಣ ಹೆಚ್ಚಾಗಿ ರೋಗಿಯು ಚೇತರಿಸಿಕೊಳ್ಳುತ್ತಾನೆ. ರಾಜ್ಯದ 171 ಪರವಾನಗಿ ಪಡೆದ ರಕ್ತನಿಧಿಗಳಲ್ಲಿ 30 ರಕ್ತನಿಧಿಗಳಿಗೆ ರಕ್ತದ ಕಣಗಳು ಬೇರ್ಪಡಿಸಲು ಅನುಮತಿ ನೀಡಲಾಗಿದ್ದು, ಯಾವುದೇ ಡೆಂಗ್ಯೂ ರೋಗಿಯು ಉಲ್ಬಣದ ಸ್ಥಿತಿ ತಲುಪಿದ್ರೆ ಪ್ಲೇಟ್ಲೆಟ್ಸ್ಗಳು ಲಭ್ಯವಾಗುವಂತೆ ವ್ಯವಸ್ಥೆ ಮಾಡಲಾಗಿದೆ. ರೋಗ ಗಂಭೀರ ಸ್ಥಿತಿಯಲ್ಲಿರುವ ಪ್ರಕರಣಗಳ ಸಮರ್ಪಕ ನಿರ್ವಹಣೆಗಾಗಿ ರಾಜ್ಯ ಮಟ್ಟದ ಆಸ್ಪತ್ರೆ, ವೈದ್ಯಕೀಯ ಕಾಲೇಜುಗಳು, ಜಿಲ್ಲಾ ಆಸ್ಪತ್ರೆ ಹಾಗೂ ಆಯ್ದ ತಾಲೂಕು ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕಗಳ ಸೇವೆ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸ್ಥಳೀಯರು ಆರೋಗ್ಯ ಸಹಾಯಕರನ್ನು ಭೇಟಿ ಮಾಡಿ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ, ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472 272727 ಅಥವಾ ಮೊಬೈಲ್ ನಂಬರ್ 9900427814. ಸುಬೇದಾರ್ ಕೇರ್ ಆಸ್ಪತ್ರೆ, ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್,
ಆರ್ಥೋಪೆಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರೋಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬ್ಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. BM ಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಕಲಬುರಗಿ. ಎಲ್ಲ ರೋಗಕ್ಕೆ BM ಮ್ಯಾಕ್ಸ್ ಆಸ್ಪತ್ರೆ ಮದ್ದು. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ BM ಮ್ಯಾಕ್ಸ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ. BM ಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು: ಮೇಜರ್ ಆಪರೇಷನ್ ಥಿಯೇಟರ್, ಮೈನರ್ ಆಪರೇಷನ್ ಥಿಯೇಟರ್, ನ್ಯೂರೋ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ವ್ಯಾಕ್ಸ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ಆನ್ಕಾಲಜಿ, ನ್ಯೂರಾಲಜಿ, ಯೂರಾಲಜಿ, ನೆಫ್ರಾಲಜಿ, ಗ್ಯಾಸ್ಟ್ರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಆರ್ಥೋಪೆಟಿಕ್ ಅಂಡ್ ಟ್ರಾಮಾ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕಾಲಜಿ, ಅನಾಸ್ಥೇಷಿಯಾ ಅಂಡ್ ಕ್ರಿಟಿಕಲ್ ಕೇರ್, ರೆಮಟೋಲಾಜಿ, ENT, ರೆಮಟೋಲಾಜಿ, ಸೈಕಿಯಾಟ್ರಿಸ್ಟ್, AC ಅಂಡ್ ನಾನ್ AC, ಡಿಲೆಕ್ಸ್ ರೂಮ್, ಸೆಮಿ ಸ್ಪೆಷಲ್ ರೂಮ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ BM ಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ರಿಂಗ್ ರಸ್ತೆ, ಹಗರ್ಗಾ ಕ್ರಾಸ್, ಕಲಬುರಗಿ. ಫೋನ್ ನಂಬರ್ 7090041785. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕೋ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಾಜಿ, ಎಂಡೋಕ್ರಾಲಜಿ, ENT ಮತ್ತು ಅಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್. ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಬಿಲ್ವಾ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ್ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವಾ ಆಸ್ಪತ್ರೆಯಾಗಿದೆ. ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕೋ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಾಜಿ,
ಆಂಡೋಕ್ರಾಲಜಿ, ENT ಮತ್ತು ಅಫ್ಟಾಲ್, ಜನರಲ್ ಫಿಸಿಷಿಯನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಅಂಡ್ ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸಲ್ಟಿ, 24x7 ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವಾ ಆಸ್ಪತ್ರೆ, ಬಿಸೈಡ್ ಅಂಬಾಭವಾನಿ ಟೆಂಪಲ್, ನ್ಯೂ ಜೇವರ್ಗಿ ರೋಡ್, ಕಲಬುರಗಿ. ಫೋನ್ ನಂಬರ್ 7420972719. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಜನರ ಎಕ್ಸಿಟ್ ಪೋಲ್ ಮುಖ್ಯ. ಇನ್ನೇನು 48 ಗಂಟೆಗಳಲ್ಲಿ ಫಲಿತಾಂಶ ಬರಲಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಲೋಕಸಭಾ ಚುನಾವಣೆ ಎಕ್ಸಿಟ್ ಪೋಲ್ ಬಂದಿದೆ, ಎಲ್ಲ ಕಡೆ NDA ಅಧಿಕಾರಕ್ಕೆ ಬರುತ್ತೆ ಅಂತ ಎಕ್ಸಿಟ್ ಪೋಲ್ ವಿಚಾರವಾಗಿದೆ. ಎಕ್ಸಿಟ್ ಪೋಲ್ ಒಂದು ಮಾರ್ಗಸೂಚಿತರ ಜನ ನೋಡ್ತಾ ಇದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 100 ದಾಟಿಲ್ಲ ಅಂತ ಹೇಳ್ತಾ ಇದ್ರು. ಎಲ್ಲ ಸರ್ವ ಸಮ್ಮಿಶ್ರ ಸರ್ಕಾರ, ಯಾರಿಗೂ ಬಹುಮತ ಬರಲ್ಲ ಅಂತ ಹೇಳಿದ್ರು. ಹಲವು ಜನ ಬಿಜೆಪಿ ನಾಯಕರು ಕೂಡ ಸೂಟ್ ಹೊಲಿಸಿದ್ರು. ಕಳೆದ ವಿಧಾನಸಭಾ ಚುನಾವಣೆ ಎಕ್ಸಿಟ್ ಪೋಲ್ ಉಲ್ಟಾ ಆಯ್ತು. ಈ ಎಕ್ಸಿಟ್ ಪೋಲ್ ಮತ್ತೆ ಜನರ ಎಕ್ಸಿಟ್ ಪೋಲ್ ನಲ್ಲಿ ಏನ್ ಬರುತ್ತೆ ಅಂತ ಕಾದು ನೋಡಬೇಕು. ನಮಗೆ ಸಂಪೂರ್ಣ ವಿಶ್ವಾಸವಿದೆ, ರಾಜ್ಯದಲ್ಲಿ 18 ಸ್ಥಾನ ಗೆಲ್ಲುತ್ತೇವೆ ಅಂತ. ಇನ್ನು ಇಂಡಿಯಾ ಒಕ್ಕೂಟ 295 ಸ್ಥಾನ ಗೆಲ್ಲುತ್ತೆ. ಅಬ್ಕಾ ಬಾರಿ 400 ಪಾರ್ ಅಂತ ಹೇಳ್ತಾ ಇದ್ರು. ಅದು ಜನರಿಗೆ ಸ್ಪಷ್ಟವಾಗಿ ಗೊತ್ತಾಗಿದೆ. 400 ಪಾರ್ ಅಂದ್ರೆ ಸಂವಿಧಾನ ಬದಲಾವಣೆ ಮಾಡ್ತಾರೆ ಅಂತ. ಅದಕ್ಕೆ ಅವರಿಗೆ ಕೊಡಲ್ಲ. ಈ ಬಾರಿ 230 ಬಿಜೆಪಿ ದಾಟೋದಿಲ್ಲ. ಬಿಜೆಪಿಯವರಿಗೆ ಆತಂಕ ಏಕೆ? ನಮ್ಮಲ್ಲಿ ಯಾವುದೇ ಆತಂಕ ಇಲ್ಲ. ಜನರು ನಮಗೆ ಆಶೀರ್ವಾದ ಮಾಡುತ್ತಾರೆ ಎಂಬ ನಂಬಿಕೆ ನಮಗೆ ಇದೆ. ಜನ ಏನ್ ತೀರ್ಪು ಕೊಡ್ತಾರೋ ಅದಕ್ಕೆ ಎಲ್ಲರೂ ತಲೆಬಾಗಲೇಬೇಕು ಎಂದರು. ನೋಡಿ, ಎಕ್ಸಿಟ್ ಪೋಲ್ಗಳು ಬರ್ತವೆ ಹೋಗ್ತವೆ. ಹೋದ ಬಾರಿ ಆಫ್ ಮಾಡಪ್ಪ. ಎಕ್ಸಿಟ್ ಪೋಲ್ಗಳು ಒಂದು ಮಾರ್ಗಸೂಚಿ ಥರ ಇತ್ತೀಚೆಗೆ ಜನರು ನೋಡ್ತಾ ಇದ್ದಾರೆ. ಹೋದ ಬಾರಿ ನಮ್ಮ ರಾಜ್ಯ ಚುನಾವಣೆಯಲ್ಲಿ ಯಾರೂ ಕೂಡ ನಾವು 100 ದಾಟ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಭಾಳಷ್ಟು ಜನ ಹಂಗ್ ಅಸೆಂಬ್ಲಿ ಅಂತಾನ ಹೇಳಿದ್ರು, ಅಥವಾ BJPಯವರು JDS ಮೈತ್ರಿ ಸಂಪೂರ್ಣವಾಗಿ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದ್ರು. ಎಲ್ಲರೂ ಭಾಳ ಜನ BJP ನಾಯಕರು ಸೂಟ್ ಕೂಡ ಹೊಲಿಸ್ಕೊಂಡಿದ್ರು. ಆದರೆ ಏನಾಯಿತು? ಜನರ ಎಕ್ಸಿಟ್ ಪೋಲ್ ಇಸ್ ಇಂಪಾರ್ಟೆಂಟ್. ಈಗ ಇನ್ನೇನು 48 ತಾಸಿದೆ. ಈ ಎಕ್ಸಿಟ್ ಪೋಲಿಗೆ ಮತ್ತು ಜನರ ಎಕ್ಸಿಟ್ ಪೋಲಲ್ಲಿ ಏನು ಬರುತ್ತೆ ಅಂತ ನೋಡೋಣ. ನಮಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ, ನಾವು 18 ಸೀಟ್ ಗೆಲ್ತೀವಿ ಇಲ್ಲಿ. ಮತ್ತು ನಮ್ಮ ಏನು ಇಂಡಿಯಾ ಮೈತ್ರಿಕೂಟ ಇದೆ 795 ದಾಟ್ತೀವಿ ಅಂತ ನಮಗೆ ಅನುಮಾನ ಇದೆ. ಸರಿ, ಅದೇ 400 ಪಾರ್ ಅಂತ ಇದ್ರಿ, ಅದೇ ಸಂಶಯ ಕೂಡ 400 ಕ್ರಾಸ್ ಆಗಿರುವಂಥದ್ದು ಯಾವುದು ಇದು ಬಂದಿದೆ. ನೋಡಿ, ಅವರವರ ಏನೋ ಘೋಷಣೆಗಳು, ಅವರವರ ಲೆಕ್ಕಾಚಾರಗಳ ಬಗ್ಗೆ ನಾವು ಯಾಕೆ ಕಮೆಂಟ್ ಮಾಡಬೇಕು? ಅವ್ರ ಅಬ್ಕಿ ಪಾರ್ 400 ಪಾರ್ ಯಾಕೆ ಬೇಕಾಗಿತ್ತು ಅಂತ ಭಾಳ ಸ್ಪಷ್ಟವಾಗಿ ಭಾಳಷ್ಟು ಜನ ಅವರ ಅಭ್ಯರ್ಥಿಗಳು ಹೇಳಿದ್ದಾರೆ. 400 ಬಂದರೆ ನಾವು ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ. ಅದಕ್ಕೆ ಅದು ಮೆಸೇಜ್ ಹೆಂಗು ಜನರ ಹತ್ರ ತಲುಪಿದೆ, ಅದಕ್ಕೆ ಅವರು ಕೊಡಲ್ಲ. ನಾವು ಹೇಳ್ತಾ ಇದ್ದೀವಲ್ಲ, 230 ದಾಟೋದಿಲ್ಲ ಅವರು. ಈಗಿನ CLP ಮೀಟಿಂಗ್ ಇವತ್ತು ಸಂಜೆಗೆ CLP ಮೀಟಿಂಗ್ ಇದೆ. ಸೊ ಹಲವಾರು MLC ವಿಚಾರಗಳು ಮತ್ತು ನಾಳೆ ಏನೇನು ಮಾಡಬೇಕು ಅಂತ ಕೂಡ ಚರ್ಚೆ ಆಗ್ಬೋದು. ಕರ್ನಾಟಕದಲ್ಲೂ ಕೂಡ ಅವರು 20 ಕ್ರಾಸ್ ಆಗುತ್ತೆ ಅಂತ 20 ಕ್ರಾಸ್ ಅಂತ ಆಯ್ತು. ಸರ್ವೆ ಏನಾದರೂ ಮಾಡಲಿ, ಜನರ ಸಮೀಕ್ಷೆ ಏನಿದೆ ಅದು ಇಂಪಾರ್ಟೆಂಟ್ ಅಲ್ಲ. ಈಗ ನಾನು ಹೇಳಿಲ್ವಾ, ಹೋದ ಸಮೀಕ್ಷೆಯಲ್ಲಿ ಕರ್ನಾಟಕದಲ್ಲಿ ತಾವು ತೆಗೆದು ನೋಡಿ ಎಷ್ಟು ಕೊಟ್ಟಿದ್ದಾರೆ ನಮ್ಮ ರಾಜ್ಯಕ್ಕೆ ಅಂತ. ಕಾಂಗ್ರೆಸ್ 50 ದಾಟಲ್ಲ ಅಂದಿದ್ರು. ನಮಗೆ ಜನರ ಆಶೀರ್ವಾದ ಮಾಡಿದ್ದು 136. ಈ ಸರಿನೂ ಅದೇ ಆಗುತ್ತೆ. ಯಾಕಷ್ಟು ಆತಂಕ ಪಡ್ತಾ ಇದ್ದಾರೆ ಮಾಧ್ಯಮದವ್ರು ಇರ್ಬೋದು, BJPಯವ್ರು ಇರ್ಬೋದು. ನಮ್ಮಲ್ಲೇನೂ ಆತಂಕ ಇಲ್ಲ. ನಿನ್ನೆ ನಮ್ಮ PCC ಅಧ್ಯಕ್ಷರು ಡೆಪ್ಟಿ CM ಅವ್ರು ಹೇಳಿದಾರಲ್ಲ, ಅವ್ರ ಲೆಕ್ಕಾಚಾರ ಏನಾದರೂ ಮಾಡ್ಕೊಳ್ಳಿ, ನಮ್ಮ ಕಾಂಗ್ರೆಸ್ ಲೆಕ್ಕಾಚಾರ ಹೀಗಿದೆ. ಹೋದ ಬಾರಿನೂ ನಮ್ಮ ಲೆಕ್ಕಾಚಾರ ಏನಿತ್ತು 125 ಮೇಲೆ ಬರುತ್ತೆ ಅಂತ. ನಿಮ್ಮ ಸುದ್ದಿ ವಾಹಿನಿಗಳು ಕೂಡ ನಾವೇ ಎಲ್ಲರೂ ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ. ಇದೇ 48 ತಾಸಲ್ಲ, ನಮ್ಮ ಜನರ ಅಭಿಪ್ರಾಯ ಏನು ಬರುತ್ತೆ. ಅದು ತಿರುಪು ಏನೇ ಇದ್ದರೂ ಕೂಡ BJPನೂ ತಲೆಬಾಗಬೇಕು, ನಾವು ತಲೆಬಾಗಬೇಕಲ್ಲ.
ಎಕ್ಸಿಟ್ ಪೋಲ್ಗಳಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಪ್ರಚಂಡ ಬಹುಮತದೊಂದಿಗೆ ಜಯ ಸಾಧಿಸಲಿದೆ ಎನ್ನುವುದು ಬಂದಿದೆ. ಹುಬ್ಬಳ್ಳಿ ಧಾರವಾಡ ಚುನಾವಣೆ ಮೊದಲು ನಂತರ ಮಧ್ಯದಲ್ಲಿ ಪ್ರಚಂಡವಾದ ಬಹುಮತದೊಂದಿಗೆ ಮೋದಿ ನೇತೃತ್ವದಲ್ಲಿ ನಾನು ಜಯಗಳಿಸಿದ್ದೇನೆ ಎಂಬ ಮಾತುಗಳು ಹೇಳಿದೆ. ಅದೇ ತರಹ ಅಮಿತ್ ಶಾ, ರಾಜನಾಥ್ ಸಿಂಗ್ ಎಲ್ಲರೂ ಹೇಳಿದ್ರು. ಅದರ ಬಗ್ಗೆ ಸಂಶಯ ವ್ಯಕ್ತಪಡಿಸಿದ್ರು. ಇದೀಗ ಹೆಚ್ಚು ಕಡಿಮೆ ಪಕ್ಷದ ನಾಯಕರ ಭವಿಷ್ಯಗಳು ಖಚಿತವಾಗಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ಹುಬ್ಬಳ್ಳಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎಕ್ಸಿಟ್ ಪೋಲ್ಗಿಂತಲೂ ಬಿಜೆಪಿ 400ಕ್ಕಿಂತ ಅಧಿಕ ಸೀಟ್ಗಳು ಪಡೆಯಲಿದೆ. ಕರ್ನಾಟಕ ಸಿಂಗ್ ಕಾಂಗ್ರೆಸ್ ಪಾರ್ಟಿ ಅವರು ಸುಳ್ಳು ಹೇಳೋದಕ್ಕೆ ದಾರಿ ತಪ್ಪಿಸಲು ನಿಸ್ಸೀಮರು. ಇದೀಗ ವಾಲ್ಮೀಕಿ ಹಗರಣದಲ್ಲಿ ಏನಾಗಿದೆ? 9 ಯಾವುದೇ ಸಂಪರ್ಕವಿಲ್ಲದ ಕಂಪನಿಗಳಿಗೆ ಹಣ ವರ್ಗಾವಣೆ ಆಗಿದೆ. ಆರೋಪ ಹೊತ್ತಿರುವ ಸಚಿವರನ್ನು ಮತ್ತೆ ಕೂಡಿಸಲು ಆಗುತ್ತಿಲ್ಲ. ಅಂತಹ ಸುಳ್ಳರು, ಭ್ರಷ್ಟರು ಇವರು. ಈ ಹಗರಣದಲ್ಲಿ ಸಿಎಂ ಹಾದಿಯಲ್ಲಿ ಎಲ್ಲರೂ ಇದ್ದಾರೆ. ಹೀಗಾಗಿ ತನಿಖೆಯನ್ನು ಸರಿಯಾಗಿ ಮಾಡಬೇಕು. ಮಂತ್ರಿಯನ್ನು ಅರೆಸ್ಟ್ ಮಾಡಬೇಕು. ಆಮೇಲೆ ಸಿಎಂ ಇದರಲ್ಲಿ ಹೇಗೆ ಭಾಗಿಯಾಗಿದ್ದಾರೆ ಎಂದು ಗೊತ್ತಾಗುತ್ತದೆ. ಸಿಬಿಐ ಮೂಲ ತನಿಖೆ ಆಗಬೇಕು. ಇನ್ನು ನೇಹಾ, ಅಂಜಲಿ ರೀತಿಯಲ್ಲಿ ಹತ್ಯೆ ಮಾಡಲಾಗುವುದು ಎಂಬ ಶಿಕ್ಷಕಿ ದೀಪಾಗೆ ಬೆದರಿಕೆ ಪತ್ರ ಬಂದಿರುವ ಕುರಿತು ಪ್ರತಿಕ್ರಿಯೆ ನೀಡಿದ ಜೋಶಿ, ರಾಜ್ಯ ಸರ್ಕಾರ ಪೊಲೀಸರಿಗೆ ಭ್ರಷ್ಟಾಚಾರ ಹೆಚ್ಚಾಗಿದೆ. ಜನಪ್ರತಿನಿಧಿಗಳಂದ್ರೆ ಪೊಲೀಸರಿಗೆ ಭಯವೇ ಇಲ್ಲದಂತಾಗಿದೆ. ಸಿಎಂ ನಿದ್ದೆಯಿಂದ ಎಚ್ಚೆತ್ತುಕೊಳ್ಳಬೇಕು. ಬೆದರಿಕೆ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದರು. ಎಕ್ಸಿಟ್ ಪೋಲ್ಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಎನ್ಡಿಎ ಪ್ರಚಂಡವಾದಂಥ ಬಹುಮತವನ್ನು ಸಾಧಿಸಲಿದೆ ಅನ್ನುವಂಥದ್ದು ಬಂದಿದೆ. ನಿಮ್ಮೆಲ್ಲರಿಗೂ ಗೊತ್ತಿದೆ, ವಿಶೇಷವಾಗಿ ಹುಬ್ಬಳ್ಳಿ ಧಾರವಾಡದ ಎಲ್ಲ ಮಾಧ್ಯಮದ ನನ್ನ ಸ್ನೇಹಿತರಿಗೆ ಗೊತ್ತಿದೆ. ಈ ಚುನಾವಣೆಗಿಂತ ಮೊದಲು, ಚುನಾವಣೆ ನಂತರ, ಚುನಾವಣೆ ಮಧ್ಯದಲ್ಲಿ ನಾವು ಹೇಳ್ತಾನೆ ಇದ್ವಿ, ನಾವು ಪ್ರಚಂಡವಾದಂಥ ಬಹುಮತವನ್ನು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಾವು ಗಳಿಸಲಿದ್ದೇವೆ ಅನ್ನುವಂಥ ಮಾತನ್ನು ನಾನು ಹೇಳ್ತಾ ಇದ್ದೆ. ನಮ್ಮ ಅನೇಕ ಮುಖಂಡರು ಹೇಳ್ತಾಯಿದ್ದರು. ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಸನ್ಮಾನ್ಯ ಅಮಿತ್ ಶಾ ಅವರು, ನಡ್ಡಾ ಅವರು ಸಹಿತ, ರಾಜನಾಥ್ ಸಿಂಗ್ ಅವರು ಸಹಿತವಾಗಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಾವು ಪ್ರಚಂಡ ಬಹುಮತವನ್ನು ಸಾಧಿಸ್ತೀವಿ ಅಂತ ಹೇಳ್ತಾಯಿದ್ದರು. ಅನೇಕರು ಅದರ ಬಗ್ಗೆ ಸಂಶಯ ವ್ಯಕ್ತಪಡಿಸ್ತಾ ಇದ್ದರು. ಈಗ ಹೆಚ್ಚು ಕಡಿಮೆ ನಮ್ಮ ಪಕ್ಷದ ನಾಯಕರ ಭವಿಷ್ಯಗಳು ಖಚಿತವಾಗಿವೆ. ಇದರ ಜೊತೆಯಲ್ಲಿ ನಾನು ಹೇಳೋದು, ಇದಕ್ಕಿಂತ ಈಗೇನು ಎಕ್ಸಿಟ್ ಪೋಲ್ ಬಂದಿದೆ ಅದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಗೆಲ್ತದೆ. 400 ದಾಟ್ತೀರಿ ಸರ್? 400 ದಾಟ್ತೀವಿ. ಈಗ ಇನ್ನೊಂದು ಕಡೆ ಸರ್, ಕರ್ನಾಟಕದಲ್ಲಿ ಸಿಂಗಲ್ ಡಿಜಿಟ್ ದಾಟಲ್ಲ ಅಂತ ಹೇಳಿದ್ರು. ಕರ್ನಾಟಕದಲ್ಲೂ 20ರಿಂದ 25%. ಕಾಂಗ್ರೆಸ್ ಪಾರ್ಟಿಯವರು ಮಿಸ್ಗೈಡ್ ಮಾಡಲಿಕ್ಕೆ ಮತ್ತು ಸುಳ್ಳು ಹೇಳಲಿಕ್ಕೆ ಅವರು ನಿಸ್ಸೀಮರವರು. ಈಗ ವಾಲ್ಮೀಕಿ ಹಗರಣದಲ್ಲಿ ಏನಾಗಿದೆ, 9 ಅನ್ಕನೆಕ್ಟೆಡ್, ಯಾವುದೇ ಸಂಬಂಧ ಇರಲಾರದಂಥ ಕಂಪ್ನಿಗಳಿಗೆ ಯಾವ್ಯಾವುದು ಟೆಕ್ನಾಲಜಿ, ಬಯೋಟೆಕ್ನಾಲಜಿ, ಆ ಥರದ್ದು ಈ ಥರದ ಕಂಪ್ನಿಗಳಿಗೆ ಆಗಿದೆ. ಇನ್ನೂ ತನಕ ಒಬ್ಬ ಮಂತ್ರಿನ ರಾಜೀನಾಮೆ ಕೊಡಿಸ್ಲಿಕ್ಕಾಗಿಲ್ಲ. ಇಂಥ ಒಬ್ಬರು ಸುಳ್ಳರು, ಭ್ರಷ್ಟರು. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಮುಖ್ಯಮಂತ್ರಿ ಆದಿಯಾಗಿ ಎಲ್ಲರೂ ಇದರೊಳಗೆ ಇನ್ವಾಲ್ವ್ ಇದ್ದಾರೆ. ಅದಕ್ಕೆ ಈತನನ್ನು ಬಂಧಿಸಬೇಕು, ಈ ಮಂತ್ರಿಯನ್ನು ಅರೆಸ್ಟ್ ಮಾಡಬೇಕು. ಮೊದಲು ಈತನನ್ನು ಬಂಧಿಸಿದರೆ ಸಿಎಂ ಹೆಂಗೆ ಇನ್ವಾಲ್ವ್ ಇದ್ದಾರೆ ಎಲ್ಲರೂ ಗೊತ್ತಾಗತ್ತೆ. ಆದ್ದರಿಂದ ಆತನನ್ನು ಬಂಧಿಸಿ ಅರೆಸ್ಟ್ ಮಾಡಿ CBI ಮೂಲಕ ಎನ್ಕ್ವೈರಿ ಮಾಡಿದರೆ ಯಾರ್ಯಾರು ಇನ್ವಾಲ್ವ್ ಇದ್ದಾರೆ ಅಂತ ಗೊತ್ತಾಗ್ತದೆ. ಅಂಥವರು ಎಲ್ಲದರಾಗೂ ಸುಳ್ಳು ಹೇಳ್ತಾರೆ. ಸರ್, ಈಗ ನೇಹಾ ಮತ್ತು ಅಂಜಲಿ ಕೊಲೆ ಏನಾಯ್ತಲ್ಲ ಸರ್, ಹಾಗೆ ಒಬ್ಬ ಟೀಚರ್ಗೂ ಕೂಡ ಒಂದು ಲೆಟರ್ ಬಂದಿದೆ ಸರ್, ನಿಮ್ಮನ್ನು ಅವ್ರ ಮಾದರಿಯಲ್ಲಿ ಹತ್ಯೆ ಮಾಡ್ತೀವಿ ಅಂತೇಳಿ. ಏನಾಗಿದೆ ಅಂದರೆ, ಇವರಿಗೆ ರಾಜ್ಯ ಸರ್ಕಾರದ ಪೊಲೀಸರಿಗೆ ಭ್ರಷ್ಟಾಚಾರ ಸಿಕ್ಕಾಪಟ್ಟೆ ಆಗಿದೆ. ರಾಜಕಾರಣಿಗಳಿಂದ, ಕಾಂಗ್ರೆಸ್ಸಿನ ಸ್ಥಳೀಯ MLAಗಳಿಂದ. ಹಾಗಾಗಿ ಎಲ್ಲ ಆಕ್ಷನ್ಗಳು, ಇದರ ಪರಿಣಾಮ ಪೊಲೀಸರ ಹೆದರಿಕೆ ಇಲ್ಲ ಕ್ರಿಮಿನಲ್ಸ್ಗಳಿಗೆ. ಈ ಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಇದು ಪದೇ ಪದೇ ಸಂಭವಿಸ್ತಾ ಇದೆ. ಈಗಾದರೂ ಮುಖ್ಯಮಂತ್ರಿಗಳು ಸ್ವಲ್ಪ ನಿದ್ದೆಯಿಂದ ಎಚ್ಚೆತ್ತುಕೊಳ್ಬೇಕು. ಅದು 57 ವರ್ಷದ ಶಿಕ್ಷಕಿಗೆ ಸರ್, ಹೆಡ್ ಮಾಸ್ಟರ್ ಅವರು, ಇಲ್ಲ ಹುಬ್ಳಿ ಅವರು, ಬೆಂಗೇರಿ ಅವರು. ಅಲ್ಲಲ್ಲ, ಅದನ್ನು ಗಂಭೀರವಾಗಿ ತೆಗೆದುಕೊಂಡು ತನಿಖೆಯನ್ನು ನಡೆಸಬೇಕು. ಆದರೆ ನಾ ಹೇಳೋದು, ಇದು ಆಗಲಿಕ್ಕೆ ಕಾರಣ ರಾಜ್ಯ ಸರ್ಕಾರದ ಒಂದು ಡೀಲಾ, ಅತ್ಯಂತ ಕ್ಯಾಜುವಲ್ ಆದಂಥ ವರ್ತನೆ. ಕಾಂಗ್ರೆಸ್ನವ್ರಿಗೆ ದೇಶದ ಚುನಾವಣಾ ಆಯೋಗದ ಮೇಲೆ ನಂಬಿಕೆ ಇಲ್ಲ, ಕಾಂಗ್ರೆಸ್ನವ್ರಿಗೆ ದೇಶದ ಸುಪ್ರೀಂ ಕೋರ್ಟ್ ಮೇಲೆ ನಂಬಿಕೆ ಇಲ್ಲ, ಕಾಂಗ್ರೆಸ್ನವ್ರಿಗೆ ದೇಶದ CAG ಮೇಲೆ ನಂಬಿಕೆ ಇಲ್ಲ, ಕಾಂಗ್ರೆಸ್ ಪಾರ್ಟಿಯವರಿಗೆ ಯಾವುದೇ ರೀತಿಯಾದಂಥ ಕಾನ್ಸ್ಟಿಟ್ಯೂಷನಲಿ ಫಾರ್ಮ್ಡ್, ಕಾನ್ಸ್ಟಿಟ್ಯೂಷನಲ್ ಆಧಾರದಲ್ಲಿ, ಕಾನ್ಸ್ಟಿಟ್ಯೂಷನಲ್ ವ್ಯವಸ್ಥೆಯಲ್ಲಿ ನಿರ್ಮಾಣದಂಥ ಯಾವುದೇ ಸ್ವಾಯತ್ತ ಸಂಸ್ಥೆಗಳ ಬಗ್ಗೆ ವಿಶ್ವಾಸ ಇಲ್ಲ.
ಜನತಾ ಜನಾರ್ದನನ ಮೇಲೆ ವಿಶ್ವಾಸ ಇಲ್ಲ, ಹೀಗಾಗಿ ಜನತಾ ಜನಾರ್ದನ ಅವ್ರ ಮೇಲೆ ವಿಶ್ವಾಸ ಇಟ್ಟಿಲ್ಲ. 100 ಕೋಟಿ ದುಡ್ಡು ಎಲ್ಲಿಗೆ ಹೋಗಿದೆ, ಯಾರ ಮನೆಗೆ ಹೋಗಿದೆ ಎಂಬುದನ್ನು ಹೇಳಲಿ. ನೀತಿ ಸಂಹಿತೆ ಇದ್ದಾಗಲೂ ಕೂಡ ಯಾವ ಫಲಾನುಭವಿಗಳಿಗೆ ಹಣ ಹೋಗಬಾರದಿತ್ತು, ಆದರೆ ಹಣ ಹೇಗೆ ವರ್ಗಾವಣೆ ಆಯಿತು ಎಂಬುದರ ಬಗ್ಗೆ ಸರ್ಕಾರ ತಿಳಿಸಲಿ ಎಂದು ಮಾಜಿ ಸಚಿವ ಬಂಡೆಪ್ಪ ಕಾಶೆಂಪೂರ್ ಒತ್ತಾಯಿಸಿದರು. ಎಸ್ಟಿ ನಿಗಮದ ಅಧೀಕ್ಷಕ ಚಂದ್ರಶೇಖರನ್ ಆತ್ಮಹತ್ಯೆ ಪ್ರಕರಣದ ವಿಚಾರವಾಗಿ ಬೀದರ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ನಾಯಕರು ಈಶ್ವರಪ್ಪ ಅವರದೇ ಬೇರೆ ಇದೆ ಬೇರೆ ಅಂತಾರೆ. ಎಲ್ಲಾ ನಿಯಮಗಳನ್ನ ಗಾಳಿಗೆ ತೂರಿ ಹಣ ಟ್ರಾನ್ಸ್ಫರ್ ಆಗಿದೆ. ಸಾಯುವ ಮನುಷ್ಯ ಯಾವತ್ತೂ ಸುಳ್ಳು ಹೇಳಲ್ಲ ಅಂತಾರೆ. ಡೆತ್ ನೋಟ್ ನಲ್ಲಿ ಬರೆದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸಿಎಂ ಅವರು ಗಂಭೀರವಾಗಿ ಇದನ್ನ ಪರಿಗಣಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಯಾವುದೇ ಇಲಾಖೆಯಲ್ಲಿ ಅಕ್ರಮ ನಡೆದ್ರೆ ಮುಖ್ಯಸ್ಥರ ರಾಜೀನಾಮೆ ನೀಡಬೇಕು. ಇನ್ನು ಯಾವ ಇಲಾಖೆಗಳಲ್ಲಿ ಇದೇ ರೀತಿ ಟ್ರಾನ್ಸ್ಫರ್ ಆಗಿದೆಯೋ ಏನೋ ಗೊತ್ತಿಲ್ಲ. ಎಲ್ಲಾ ನಿಯಮಗಳ ವಿಚಾರಣೆ ಆಗಬೇಕು. ಬಿಜೆಪಿ 40% ಸರ್ಕಾರ ಅಂತಿದ್ರು, ಆದ್ರೆ ಇದೀಗ ಕಾಂಗ್ರೆಸ್ನವರು 60% ಮೇಲೆ ಹೋಗಿದೆ. ಸಚಿವ ನಾಗೇಂದ್ರ ಈ ಕೂಡಲೇ ರಾಜೀನಾಮೆ ನೀಡಬೇಕು ಎಂದು ಮಾಜಿ ಸಚಿವ ಬಂಡೆಪ್ಪ ಕಾಶೆಂಪೂರ್ ಆಗ್ರಹಿಸಿದರು. ನೋಡಿ, ನಾನು ನೋಡಿದೆ ಕಾಂಗ್ರೆಸ್ ಕೆಲವು ಮಂತ್ರಿಗಳು ಈಶ್ವರಪ್ಪ ಅವ್ರದೇ ಬೇರೆ ಇವ್ರದೇ ಬೇರೆ. ಹೌದು, ತಿಳಿಸಿ ಹೇಳ್ರಿ, ಈ 100 ಕೋಟಿ ದುಡ್ಡು ಯಾರ ಮನೆಗೆ ಹೋಗಿದೆ, ಎಲ್ಲಿ ಹೋಗಿದೆ, ಎಲ್ಲಿಲ್ಲ, ಯಾರ ಅಕೌಂಟಿಗೆ ಹೋಗಿದೆ, ಯಾವ ಬೆನಿಫಿಷರಿ ಬೋರ್ವೆಲ್ ಹೊಡ್ಲಿಕ್ಕೆ ಹೋಗಿದೆ, ಇನ್ನೊಂದು ತಿಳಿಸಿ ಹೇಳ್ರಿ, ಗೊತ್ತಾಗುತ್ತೆ. ಕೋಡ್ ಆಫ್ ಕಂಡಕ್ಟ್ ಇದೆ, ಇನ್ನೊಂದಿದೆ. ಮೊದಲ ಯಾವೇ ಎಮರ್ಜೆನ್ಸಿ ಕುಡಿಯೋ ನೀರಿಗೆ ಇನ್ನೊಂದಕ್ಕೆ ದುಡ್ಡು ಬರಗಾಲಗ ಅಷ್ಟೇ ನಾವು ದುಡ್ಡು ಖರ್ಚು ಮಾಡಬೇಕು ವಿನಃ ಬೇರೆ ಯಾವುದಕ್ಕೂ ಇವನ್ ಏನು ಬೆನಿಫಿಷರೀಸ್ ಇದ್ದಾರಲ್ಲ ಅವರಿಗೂ ಕೊಡಂಗಿಲ್ಲ ಎಲೆಕ್ಷನ್ ಮೂಮೆಂಟಲ್ಲಿ. ಅಂಥ ಒಂದು ನಿಯಮಗಳೆಲ್ಲ ಗಾಳಿ ತೂರಿ ಇವತ್ತು ಯಾವ ರೀತಿ ಇವತ್ತು ವರ್ಗಾವಣೆ ಆಗಿದೆ ಹೇಳಿ. ಒಂದು ಡಿಪಾರ್ಟ್ಮೆಂಟ್ದಲ್ಲಿ ಏನಾರ ಹೆಚ್ಚು ಕಮ್ಮಿ ಆದರೆ ಆ ಡಿಪಾರ್ಟ್ಮೆಂಟ್ ಮುಖ್ಯಸ್ಥರು ಅದು ಹೊಣೆಗಾರಿಕೆ ತಗೋಬೇಕಾಗುತ್ತೆ. ಸಾಕ್ಷಿ ಅಂತಂದ್ರೆ ಇದು ಪೂರಾ ಅಕೌಂಟ್ನಾಗೆ ಟ್ರಾನ್ಸ್ಫರ್ ಆಗಿದೆಯಲ್ಲ ದುಡ್ಡು, ಸಾಕ್ಷಿ ಅಂತದ್ ಬೇಕು. ಸಹಾಯ ಮನುಷ್ಯ ಯಾವತ್ತೂ ಸುಳ್ಳಾಡಲ್ಲ ಅಂತೇಳಿ ಒಂದು ಇದು ಇದೆ. ಅದರಲ್ಲಿ ಡೆತ್ ನೋಟ್ ಬರೆದಿಟ್ಟಂಥ ಮನುಷ್ಯ ಬಹಳ ಗಂಭೀರತೆಯಿಂದ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ದೇಶದಲ್ಲಿ ತಾವು ಸ್ಟ್ರಿಕ್ಟ್ ಆ್ಯಕ್ಷನ್ ತಗೋಬೇಕು. ನನಗನ್ಸಿದ ಮಟ್ಟಿಗೆ ಇನ್ನೂ ಯಾವ್ಯಾವ ಡಿಪಾರ್ಟ್ಮೆಂಟ್ದಾಗ ಇಂಥವು ಎಲ್ಲ ಟ್ರಾನ್ಸ್ಫರ್ ಆಗಿದೋ ಗೊತ್ತಿಲ್ಲ. ಈ ಎಲ್ಲ ನಿಗಮಗಳು ಎನ್ಕ್ವೈರಿ ಆಗ್ಬೇಕು ಇವತ್ತು, ಅಷ್ಟು ನಿಗಮಗಳು. ಅಲ್ಲ, BJPಗಿಂತ ಹೆಚ್ಚಿಗೆ ಹೋಗಿದೆ ಇದು ಪರ್ಸೆಂಟೇಜ್ ಸರ್ಕಾರ ಅಂತೇಳಿ ಬಂದ ತಕ್ಷಣನೇ ಹೇಳಿದ್ದೀವಿ. ಗೊತ್ತಾಯ್ತಾ? ಅವರು 40 ಅಂತೇಳಿ ಇವರು ಹೇಳಿದರು, ಇದು 60 ಮ್ಯಾಗ ಹೋಗಿದೆ ಅಂತ ಹೇಳಿದ್ದೀವಿ. ಮೋದಿ 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗಬೇಕು ಅನ್ನೋದು ಜನರ ಆಶಯವಾಗಿತ್ತು. ಎಕ್ಸಿಟ್ ಪೋಲ್ನಲ್ಲಿ ಸ್ಪಷ್ಟ ಬಹುಮತ ಸಿಕ್ಕಿದೆ. 375 ಆಗಬಹುದು, 400ಕ್ಕೂ ಹೆಚ್ಚು ಸ್ಥಾನ ಗೆಲ್ಲಬಹುದು. ಕಳೆದ ಬಾರಿ ಎಕ್ಸಿಟ್ ಪೋಲ್ ಕಾಂಗ್ರೆಸ್ ಪರವಾಗಿ ಹೇಳಿತ್ತು, ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತ ಎಲ್ಲಿಯೂ ಹೇಳಿರಲಿಲ್ಲ. ಕಾಂಗ್ರೆಸ್ ನಾಯಕರು ಅದನ್ನು ಸುಳ್ಳು ಹೇಳುತ್ತಿದ್ದಾರೆ ಎಂದು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹೇಳಿದರು. ಹುಬ್ಬಳ್ಳಿ ನಗರದಲ್ಲಿ ಇಂದು ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಕಾಂಗ್ರೆಸ್ ನಾಯಕರು ಸೋಲು ಒಪ್ಪಿಕೊಳ್ಳೋ ಬದಲು ಸಬಾಬು ಹೇಳುತ್ತಿದ್ದಾರೆ. ಬಹುತೇಕ ಎಕ್ಸಿಟ್ ಪೋಲ್ ಎನ್ಡಿಎ ಪರವಾಗಿದೆ. 99% ಒಂದೇ ರೀತಿ ಹೇಳಿದೆ. ಬೆಳಗಾವಿಯಲ್ಲಿ ಜನರ ಆಶೀರ್ವಾದದಿಂದ ನಾನು ಹೆಚ್ಚು ಮತಗಳ ಅಂತರದಿಂದ ಗೆಲ್ಲುತ್ತಿದ್ದೇನೆ ಎಂದರು. ಇನ್ನು ಸಂವಿಧಾನ ಬದಲಾವಣೆ ಮಾಡೋ ಪ್ರಶ್ನೆ ಇಲ್ಲ. ಸಂವಿಧಾನ ಬದಲಾವಣೆ ಮಾಡೋ ಹಕ್ಕು ಯಾರಿಗೂ ಇಲ್ಲ. ಸಚಿವ ಪ್ರಿಯಾಂಕರ್ಗೆ ಕಾಂಗ್ರೆಸ್ನವರು ಸುಳ್ಳು ಹೇಳುತ್ತಿದ್ದಾರೆ ಎಂದರು. ಮತ್ತು ಆ ರೀತಿಯಾದಂಥ ಒಂದು ಭಾವನೆಗಳಿದ್ದು ಚುನಾವಣೆ ಸಂದರ್ಭದಲ್ಲಿ ನಾವು ಎಲ್ಲೇ ಹೋದಾಗೂ ಸಹಿತ ಅದು ಅಂಡರ್ ಕರೆಂಟ್ ಇತ್ತು. ಮತ್ತು ಇದು ಸ್ಪಷ್ಟವಾದಂಥ ಬಹುಮತ ಮತ್ತು ಅದರಲ್ಲಿ ಮೋದಿಜಿಯವರ ಗುರಿ ಏನಿದೆ 400ಕ್ಕೂ ಹೆಚ್ಚು ಸೀಟ್ಗಳನ್ನು ಪಡ್ಕೊಳ್ಳುವಂಥದ್ದು. ಇವೆಲ್ಲ ನೋಡಿದಾಗ ನಿನ್ನೆ ಎಕ್ಸಿಟ್ ಪೋಲು ಸಹಿತ ಅದೇ ಆ್ಯಂಗಲ್ ಮೇಲೆ ಎಕ್ಸಿಟ್ ಪೋಲ್ ಬಂದದೆ. ಅದಕ್ಕಾಗಿ ಏನು 375 ಇನ್ನೂ ಅದಕ್ಕಿಂತ ಜಾಸ್ತಿನೂ ಆಗ್ಬೋದು, 400 ದಾಟ್ಬೋದು. ಅದಕ್ಕಾಗಿ ಇವತ್ತು ಜನರ ಮನಸ್ಸಲ್ಲಿರುವಂಥ ಭಾವನೆಗಳನ್ನು ಇದು ಎಕ್ಸಿಟ್ ಪೋಲ್ ಹೇಳಿದೆ ಅಂತ ನಾನು ತಿಳ್ಕೊಂಡಿದ್ದೆ. ಅಂದರೆ ಈಗ ಕಾಂಗ್ರೆಸ್ನವರು ಅಂದರೆ ಈ ಎಕ್ಸಿಟ್ ಪೋಲ್ ನಂಬಂಗಿಲ್ಲ, ಸುಳ್ಳು ಅಂದರೆ ಕಳೆದ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲೂ ಹೇಳಿದ್ದೆ ಬೇರೆ ಆಗಿದ್ದೆ ಬೇರೆ. ಪ್ರಿಯಾಂಕ್ ಖರ್ಗೆ ಅವರು ಸರ್ ಲಾಸ್ಟ್ ಟೈಮ್ ಎಕ್ಸಿಟ್ ಪೋಲ್ ನಂಬಿ ಬಿಜೆಪಿ ನಾಯಕರು ಸೂಟ್ ಹೊಲಿಸ್ಕೊಂಡಿದ್ರು, ಉಲ್ಟಾ ಹೊಡಿತು ಅಂತ ಹೇಳಿದ್ರು ಸರ್. ನೋಡಿ, ಲಾಸ್ಟ್ ಟೈಮು ಎಕ್ಸಿಟ್ ಪೋಲು ಕಾಂಗ್ರೆಸ್ ಮೆಜಾರಿಟಿ ಬರ್ತದೆ ಅಂತ ಹೇಳಿದ್ರು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರ್ತದೆ ಅಂತ ಹೇಳಿದಿಲ್ಲ, ಅದು ಸುಳ್ಳು ಅಂತ ಕಾಂಗ್ರೆಸ್ ಹೇಳಬೇಕಲ್ಲ. ಲಾಸ್ಟ್ ಟೈಮ್ ಎಲ್ಲಿ ಹೇಳಿದ್ರು, BJP ಅಧಿಕಾರ ಬರ್ತದೆ ಅಂತ ಎಲ್ಲಿ ಹೇಳಿಲ್ಲ. ಸ್ವತಂತ್ರ ಆಗ್ತದೆ ಅಂತೇಳಿ ಎಕ್ಸಿಟ್ ಪೋಲ್ ಹೇಳಿರ್ತಾರೆ. ಬಟ್ 135 ಸೀಟ್ ಗೆಲ್ತದೆ ಕಾಂಗ್ರೆಸ್ ಅಂತ. ಅಲ್ಲ,
ಅಲ್ಲಿ ಲೀಡಿಂಗ್ ಯಾರು ತೋರಿಸಿತ್ತು? ಕಾಂಗ್ರೆಸ್ಸೇ ತೋರಿಸಿತ್ತು. ಹೀಗಾಗಿ ಇವತ್ತು ಈ ಎಕ್ಸಿಟ್ ಪೋಲು ಕಂಪ್ಲೀಟು ಫಾಲ್ಸ್ ಅನ್ನುವಂಥದ್ದು ಈಗೇನು ಅವರು ಸೋಲನ್ನು ಒಪ್ಕೊಳ್ಳೋ ಬದಲಿ ಒಂದು ರೀತಿ ಸಬೂಬು ಹೇಳುವಂಥ ಕೆಲಸ ಇವತ್ತು ಅವ್ರು ಮಾಡ್ತಾರೆ. ಮತ್ತು ಇದು ಎಲ್ಲೇ 1-2 ಸಮೀಕ್ಷೆ ಪ್ರಕಾರ ಅದು BJP ಮತ್ತು NDA ಅಧಿಕಾರಕ್ಕೆ ಬರ್ತದೆ ಅನ್ನೋದು 1-2-3 ಹೇಳಿ 1-2-3 ನೆಗೆಟಿವ್ ಹೇಳಿದರೆ ಅದು ಅರ್ಥ ಆಯ್ತು ಬೇರೆ. ಇನ್ ಜನರಲ್ ಎಲ್ಲ ಎಕ್ಸಿಟ್ ಪೋಲು ಎಲ್ಲ ಚಾನಲ್ನವರು ಸುದ್ದಿ ಸಂಸ್ಥೆಗಳು ಏನು ಇವತ್ತು ಎಕ್ಸಿಟ್ ಪೋಲ್ ಮಾಡಿದ್ದಾರೆ ಆಲ್ಮೋಸ್ಟ್ ಎಲ್ಲ 99% ಎಲ್ಲವೂ ಹೇಳ್ತಾ ಇರೋದು ಅದೇ. ಹೀಗಾಗಿ 1-2 ಹೆಚ್ಚು ಕಡಿಮೆ ಹೇಳಿದರೆ ಅದು ಬೇರೆ. ಆಳಂದ ತಾಲೂಕಿನ ದಲಿತ ಸೇನೆ ವತಿಯಿಂದ ದಲಿತ ಸೇನೆಯ ರಾಜ್ಯಾಧ್ಯಕ್ಷ ಹನುಮಂತ ಎಳಸಂಗಿ ಅವರ ಜನ್ಮದಿನದ ನಿಮಿತ್ತವಾಗಿ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲ ವಿತರಿಸಲಾಯಿತು. ಇದೇ ವೇಳೆಯಲ್ಲಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲ ವಿತರಿಸಲಾಯಿತು. ಇನ್ನು ವಿದ್ಯಾರ್ಥಿಗಳಿಗೆ ಪೆನ್, ನೋಟ್ಬುಕ್ ವಿತರಿಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಆಳಂದ ತಾಲೂಕಿನ ದಲಿತ ಸೇನೆಯ ತಾಲೂಕಾ ಅಧ್ಯಕ್ಷ ಚಂದ್ರಶೇಖರ್ ಗಾಯಕ್ವಾಡ್ ಮತ್ತು ದತ್ತ ಕಟ್ಟಿಮನಿ ಮಾತನಾಡಿದರು. ಕರ್ನಾಟಕ ರಾಜ್ಯಾದ್ಯಂತ ದೀನ ದಲಿತರು, ಶೋಷಿತರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರ ನ್ಯಾಯಕ್ಕಾಗಿ ಹೋರಾಟ ಮಾಡುತ್ತಾ ಅನೇಕ ಕಡೆಗಳಲ್ಲಿ ಹೆಸರುವಾಸಿಯಾದಂಥ ಜನಾನುರಾಗಿಯಾದಂಥ ಖ್ಯಾತ ನ್ಯಾಯವಾದಿಗಳು ಕರ್ನಾಟಕ ರಾಜ್ಯದ ದಲಿತ ಸೇನೆ ರಾಜ್ಯ ಅಧ್ಯಕ್ಷರಾದಂಥ ಹನುಮಂತಜಿ ಎಳಸಂಗಿ ಸಾಹೇಬರ 55ನೇ ಹುಟ್ಟುಹಬ್ಬವನ್ನು ಆಳಂದ ತಾಲೂಕಾ ದಲಿತ ಸೇನೆ ತಾಲೂಕಾ ಸಮಿತಿ ವತಿಯಿಂದ ಆಳಂದ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡುವುದರ ಮೂಲಕ ವಿಶೇಷವಾಗಿ ಆಚರಣೆ ಮಾಡಲಾಯಿತು. ಅದೇ ರೀತಿಯಾಗಿ ಹನುಮಂತಜಿ ಎಳಸಂಗಿ ಸಾಹೇಬರಿಗೆ ಬುದ್ಧ, ಬಸವ, ಅಂಬೇಡ್ಕರರು ಇನ್ನೂ ಹೆಚ್ಚಿನ ರೀತಿಯಾಗಿ ಯಶಸ್ಸು ಕೊಟ್ಟು ಅವರಿಗೆ ಆಶೀರ್ವದಿಸಲಿ ಎಂದು ನಾವು ನಮ್ಮ ತಾಲೂಕಾ ಸಮಿತಿ ವತಿಯಿಂದ ಆ ಭಗವಾನ್ ಬುದ್ಧರಲ್ಲಿ ಬೇಡಿಕೊಳ್ಳುತ್ತೇವೆ. ಜೈ ಭೀಮ್. जन्मदिन पर गवर्नमेंट हॉस्पिटल में जो पेशेंट है उनको फूड डिस्ट्रीब्यूट है. आज इस मौके पे यहाँ पे हॉस्पिटल पे एलसंगी साहब का जन्मदिन है. इनका जो है जन्मदिन मुबारकबाद देते हुए आज जो है गवर्नमेंट हॉस्पिटल में उनके आज जन्मदिन के दिन मौके ದಲಿತರ ಆಶಾಕಿರಣ ಯುವಕರ ಕಣ್ಮಣಿ ಎಲ್ಲೇ ಅನ್ಯಾಯ ಆದರೂ ಧ್ವನಿ ಎತ್ತುವರು ಹಾಗೂ ದಲಿತ ಸೇನೆ ರಾಜ್ಯಾಧ್ಯಕ್ಷರು ಹಾಗೂ ಖ್ಯಾತ ನ್ಯಾಯವಾದಿಗಳಾದ 55ನೇ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ನಾವು ದಲಿತ ಸೇನೆ ತಾಲೂಕು ಸಮಿತಿ ವತಿಯಿಂದ ಆಳಂದ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲ ಕೊಡುವ ಮೂಲಕ ಅರ್ಥಪೂರ್ಣವಾಗಿ ವಿಶೇಷವಾಗಿ ಎಳಸಂಗಿ ಸಾಹೇಬರ ಮುಂದಿನ ದಿನಗಳಲ್ಲಿ ಅತ್ಯಂತ ಬೆಳವಣಿಗೆ ಆಗಲಿ ಅಂತ ಬುದ್ಧ, ಬಸವ, ಅಂಬೇಡ್ಕರ್ ಅವರಲ್ಲಿ ಆಶೀರ್ವಾದ ಅವರ ಮೇಲೆ ಸದಾ ಇರಲಿ. ಅದೇ ರೀತಿಯಾಗಿ ಇನ್ನೊಂದು ಸಲ ದಲಿತ ಸೇನೆ ತಾಲೂಕು ಸಮಿತಿಯಿಂದ ವತಿಯಿಂದ ಆಳಂದ ವತಿಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳುತ್ತಾ ಇವತ್ತಿನ ದಿವಸ ಇಲ್ಲಿ ಬಂದಿರತಕ್ಕಂಥ ಈ ಸಂದರ್ಭದಲ್ಲಿ ಆಸಿಫ್ ಅನ್ಸಾರಿ, ಅಪ್ಪು ಗೋಪಳ್ಳಿ, ಪ್ರಕಾಶ್ ಜೋಶಿ, ನೀಲಕಂಠ ಕಾಂಬ್ಳೆ, ಆಕಾಶ್, ಶಿವಕುಮಾರ್ ದಳಪತಿ, ಬಾಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪ್ರಭುಗೌಡ, ಆನ್ ಸ್ಪಾಟ್ ನ್ಯೂಸ್, ಆಳಂದ್. ಚಿಂಚೋಳಿ ತಾಲೂಕಿನ ಆಹಾರ ಇಲಾಖೆಯ ಶಿರಸ್ತೆದಾರರಾದ ಗೋಪಾಲ್ ಓಂಕರ್ ಅವರ ಸರ್ಕಾರಿ ಸೇವೆಯ ವಯೋನಿವೃತ್ತಿ ಕಾರ್ಯಕ್ರಮವು ಕಲಬುರಗಿ ನಗರದ ವೆಂಕಟಗಿರಿ ಗಾರ್ಡನ್ ನಲ್ಲಿ ಜರುಗಿತು. ಕಲಬುರಗಿ ನಗರದ ಓಲ್ಡ್ ಜೇವರ್ಗಿ ರಸ್ತೆಯಲ್ಲಿರುವ ವೆಂಕಟಗಿರಿ ಗಾರ್ಡನ್ ನಲ್ಲಿ ಚಿಂಚೋಳಿ ತಾಲೂಕಿನ ಆಹಾರ ಇಲಾಖೆ
ಇಲಾಖೆಯ ಶಿರಸ್ತೇದಾರರಾದ ಗೋಪಾಲ್ ಓಂಕರ್ ಅವರ ಸರ್ಕಾರಿ ಸೇವೆಯ ವಯೋನಿವೃತ್ತಿ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳು ಪಾಲ್ಗೊಂಡು ಗೋಪಾಲ್ ಓಂಕರ್ ಅವರ ಸೇವಾ ಅವಧಿಯಲ್ಲಿ ಸಲ್ಲಿಸಿರುವ ಕಾರ್ಯದ ಬಗ್ಗೆ ಪ್ರಶಂಸಿಸಿ ಅಭಿನಂದಿಸಿದರು. ಈಗ ಮೊದಲಿಂದ ಹಿಡಿದು SBI ಹಿಡಿದು ನಾವು ಸರ್ ಜೋಡಿ ಸಹೋದ್ಯೋಗಿ ಅವರಿಗೆ ಎಮರ್ಜೆನ್ಸಿ ವರ್ಕ್ ಇತ್ತಂದ್ರೆ ರಾತ್ರಿ 9-10 ತನಕ ನಾವು ಇವರೇ ಕೂಡ್ತಿದ್ದೆವು, ಕೆಲಸ ಮಾಡ್ಕೊತು. ಎಲ್ಲರೂ ಹೋಗಿರ್ತಿರು. ಅವ್ರು ಟೈಪಿಂಗ್ ಬರ್ತಿತ್ತು, ಅವ್ರಿಗೆ ಕಂಪ್ಯೂಟರ್ ಅದು ಬರ್ತಿತ್ತು. ಬಾಪದಷ್ಟು ಮಾಡಂಬ ಅಂತೇಳಿ ಏನು ಇವತ್ತಿನ ಕೆಲಸ ಇವತ್ತೇ ಮುಗಿಸೋಗ್ಬೇಕಂತ ಅವ್ರ ಬಳಿ ಒಂದು ಇದು ಇತ್ತು. ಇವತ್ತಿನ ಕೆಲಸ ಪೆಂಡಿಂಗ್ ಇಡಬಾರ್ದು, ಇವತ್ತಿನ ಕೆಲಸ ಇವತ್ತೇ. ಗೌರ್ಮೆಂಟ್ ಏನೇ ರಿಪೋರ್ಟ್ ಕೇಳಿದ್ರು ಸರ್ ಕೇಳ್ತಾರಪ್ಪ, ಮುಂಜಾನೆ ಬಂದು ಕೂಡಲೇ ರೆಡಿ ಮಾಡಿ ಇಡಮ್ ಅಂತೇಳಿ ಸ್ವತಃ ಅವ್ರು ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದನ್ನು ಬಂದು ಟೈಪ್ ಹೊಡೆದು, ಟೈಪಿಸ್ಟ್ ಹೋಗಿರ್ತಿರು ಮನೆಗೆ, ಸರ್ ಟೈಪ್ ಹೊಡಿತಿರು. ನಾ ಬಾಜು ಕುಂತ ಹೇಳವ ಆತ ಅವರು ಡಾಕ್ಟರ್ನು ಚೆನ್ನಾಗಿತ್ತು. ಸುಮಾರಿಗೆ ನಾವು ಸಪೋರ್ಟ್ ಮಾಡವ, ಅವ್ರು ತಾವು ಟೈಪ್ ಹೊಡೆದು ಮಾಡಿ ಎಲ್ಲ ರಿಪೋರ್ಟ್ಸ್ ರೆಡಿ ಮಾಡಿ ಇಡ್ತಿದ್ದೆವು. ಆ ರೀತಿ ಒಂದು ದಕ್ಷತೆಯಿಂದ ಕೆಲಸ ನಿರ್ವಹಿಸಿ ಒಂದು ಸೇವಾ ನಿವೃತ್ತಿ ಹೊಂದುತ್ತಿರುವ ಸಮಯದಲ್ಲಿ ಇಲಾಖೆಯ ಪರವಾಗಿ ಹಾಗೂ ನಿಗಮದ KFC ನಿಗಮದ ಪರವಾಗಿ ಅವರಿಗೆ ಶುಭಾಶಯಗಳನ್ನು ಕೋರುತ್ತಾ ನನಗೆ ಮಾತಾಡಲು ಅವಕಾಶ ಕೊಟ್ಟಿದ್ದಕ್ಕೆ ಅವರ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ತಮ್ಮೆಲ್ಲರ ಜೊತೆ ಮಾತಾಡಲಿಕ್ಕೆ. ಗೋಪಾಲ್ ಕೃಷ್ಣ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆ ಇದೆ. ಅವ್ರ ಜೊತೆ ಒಂದು ಚಿಂಚೋಲಿಯಲ್ಲಿ ಭಾಳ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ನಾವು ಅವ್ರು ಕೂಡಿ ಒಂದು ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಕೊಟ್ಟಿದ್ದೀವಿ. ರೀಸನ್ ಏನಿದೆ ಅಂದರೆ ಅವರ ಸ್ಪೆಷಾಲಿಟಿ ಏನಿದೆ ಅಂದರೆ ರೆಸ್ಪಾನ್ಸಿಬಿಲಿಟಿ. ನಾನು ಒಂದು KS ಆಫೀಸರ್ ಆಗಿ ನನ್ನ ಸರ್ವಿಸಿನಲ್ಲಿ ಒಂದು ಒಳ್ಳೆ ದಕ್ಷ ಅಧಿಕಾರಿ ಅಂದರೆ ಗೋಪಾಲ್ ಕೃಷ್ಣ ಅವರಿಗೆ ನೋಡಿ. ನಾಲೆಜ್ ಬಗ್ಗೆ ಇಷ್ಟು ಡೀಪ್ ಆಗಿ ಅವರಿಗೆ ಮಾಹಿತಿ ಇದೆ ಅಂದರೆ ಒಂದು ಒಳ್ಳೆ ಬುಕ್ ಓದೋದು, ಅವ್ರ ಜೊತೆ ಕೂಡೋದು ಒಂದೇ ಮಾಹಿತಿ ಸಿಗ್ಬಹುದು ಅಂತ ಹೇಳ್ಬೋದು. ಸ್ಪೆಷಲಿ ಅವ್ರಿಗೆ ಒಂದು ಯಾವುದಾದ್ರೂ ಒಂದು ಟಾಸ್ಕ್ ಕೊಟ್ಟಿದ್ವಿ ಅಂದರೆ ಡೇ ಆ್ಯಂಡ್ ನೈಟ್ ಡೆಡಿಕೇಟೆಡ್ ಆಗಿ ಆ ಟಾಸ್ಕನ್ನು ಫುಲ್ಫಿಲ್ ಮಾಡ್ತಿದ್ರು. ಅದು ಮಳೆ ಇರಲಿ ಅಥವಾ ಈ ಥರ ಯಾವುದೇ ಸೀಸನ್ ಇರಲಿ, ಹೈಯರ್ ಆಫೀಸರಿಗೆ ತೊಂದರೆ ಆಗ್ಲಾರ್ದೆ ಒಳ್ಳೆ ರೀತಿಯಲ್ಲಿ ನೋಡ್ಕೊಂಡು ಹೋಗಿದ್ದು ಅಧಿಕಾರಿ ಅಂದರೆ ಗೋಪಾಲ್ ಕೃಷ್ಣ ಅವರು. ಒಂದು ಒಳ್ಳೆ ಖುಷಿ ನಮ್ಮೆಲ್ಲರಿಗೆ ಏನಿದೆ ಅಂದರೆ ಬ್ಲೆಮಿಶ್ ಫ್ರೀ ಅಂತೀವಿ ನಾವು. ಅಂದರೆ ಇಡೀ ಸರ್ವಿಸಿನಲ್ಲಿ ಒಂದು ಕಪ್ ಚುಕ್ಕಿ ಬರಲಾರ್ದೆ ಒಳ್ಳೆ ಸರ್ವಿಸ್ ಸರ್ಕಾರಕ್ಕೆ ಕೊಡೋದು ಅಂದರೆ ಗೋಪಾಲ್ ಕೃಷ್ಣ ಅವ್ರ ಮಾದರಿ ಆಗಿದೆ ನಮ್ಮೆಲ್ಲರಿಗೂ. ಇನ್ನೊಂದು ವಿಷಯ ಅಂದರೆ ಇಂತಹ ದಕ್ಷ ಅಧಿಕಾರಿಯವರು ಈಶಾನ್ಯ ಕರ್ನಾಟಕ ಪದವೀಧರ ಕ್ಷೇತ್ರಕ್ಕೆ ಇದೇ ಜೂನ್ 3ರಂದು ಬೆಳಗ್ಗೆ 8 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಮತದಾನ ನಡೆಯಲಿದ್ದು, ಶಾಂತಿಯುತ ಮತದಾನಕ್ಕೆ ಜಿಲ್ಲಾದ್ಯಂತ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಮತದಾನಕ್ಕೆ ಪ್ರತಿ ಮತಗಟ್ಟೆಗೆ 6 ಜನರ ತಂಡದಿಂದ ಒಟ್ಟು 60 ತಂಡ ರಚಿಸಲಾಗಿದೆ ಎಂದು ಕ್ಷೇತ್ರದ ಸಹಾಯಕ ಚುನಾವಣಾ ಅಧಿಕಾರಿ ಮತ್ತು ಕಲಬುರಗಿ ಜಿಲ್ಲಾಧಿಕಾರಿ ಬಿಫೌಜಿ ಅತನರುಮ್ ತಿಳಿಸಿದರು. ಈ ಕುರಿತು ತಮ್ಮ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ಪ್ರತಿ ಮತಗಟ್ಟೆಗೆ ಓರ್ವ PRO, ಓರ್ವ APRO, ಇಬ್ಬರು PO, ಮೈಕ್ರೋ ವೀಕ್ಷಕರು ಒಬ್ಬರು, ಓರ್ವ ಗ್ರೂಪ್ D ಸಿಬ್ಬಂದಿ ಸೇರಿ ಪ್ರತಿ ಮತಗಟ್ಟೆಗೆ 6 ಜನ ಸಿಬ್ಬಂದಿ ಇರಲಿದ್ದಾರೆ. 60 ತಂಡದಲ್ಲಿ 13 ಮೀಸಲು ತಂಡಗಳಾಗಿವೆ. ಇನ್ನು ಪ್ರತಿ ಮತಗಟ್ಟೆಯಲ್ಲಿ ಓರ್ವ ಪೊಲೀಸ್ ಸಿಬ್ಬಂದಿ ಸಹ ಭದ್ರತೆಗೆ ಇರಲಿದ್ದಾರೆ. ಪ್ರತಿ ಮತಗಟ್ಟೆಯಲ್ಲಿ ಕನಿಷ್ಠ ಮೂಲ ಸೌಕರ್ಯ ಕಲ್ಪಿಸಿದೆ ಎಂದರು. 3ನೇ ತಾರೀಕಿಗೆ ನಡೆಯಲಿದೆ. ಅದ್ರ ಜೊತೆಗೆ ನಮ್ಮದು MP ಇಲೆಕ್ಷನ್ದು ಕೌಂಟಿಂಗ್ 4th ಏನಿದೆ ಅದ್ರ ಬಗ್ಗೆ ನಿಮ್ಮೆಲ್ಲರಿಗೆ ಬ್ರೀಫ್ ಮಾಡೋದಕ್ಕೆ ಮೊದಲೇ ನಮ್ಮದು ಕರ್ನಾಟಕ ನಾರ್ತ್ ಈಸ್ಟ್ ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂಯೆನ್ಸಿದು MLC ಇಲೆಕ್ಷನ್ ಬಗ್ಗೆ, ಈಶಾನ್ಯ ಪದವೀಧರ ಮತಕ್ಷೇತ್ರದ ಚುನಾವಣೆಯ ಬಗ್ಗೆ ನಾನು ಫಸ್ಟ್ ಬ್ರೀಫ್ ಮಾಡ್ತೀನಿ. 3ನೇ ತಾರೀಕು ಜೂನ್ಗೆ ಸೋಮವಾರ ಇದು ನಡೆಯುತ್ತೆ. ನಾಳೆ 2ನೇ ತಾರೀಕು ಮಸ್ಟ್ರಿಂಗ್ ಎಲ್ಲ ತಾಲೂಕು ಕಚೇರಿಗಳಲ್ಲಿ 11 ತಾಲೂಕು ಕಚೇರಿಗಳಲ್ಲಿ ಜೊತೆಗೆ ಕಾರ್ಪೊರೇಷನ್ ಕಚೇರಿಯಲ್ಲಿ ನಡೆಯುತ್ತೆ. ಅದಾದ ನಂತರ ಅವರೆಲ್ಲರೂ ಪೋಲಿಂಗ್ ಪಾರ್ಟೀಸ್ 41 ಪೋಲಿಂಗ್ ಸ್ಟೇಷನ್ಸ್ ಇದೆ, ಪ್ಲಸ್ 6 ಆಕ್ಸಿಲರಿ ಪೋಲಿಂಗ್ ಸ್ಟೇಷನ್ಸ್ ಇದೆ. ಸೊ 41 ಪೋಲಿಂಗ್ ಸ್ಟೇಷನ್ ಲೊಕೇಶನ್ಸ್, 47 ಪೋಲಿಂಗ್ ಸ್ಟೇಷನ್ಸ್ಗೆ ಎಲ್ಲರೂ ಆಲ್ರೆಡಿ ಎಲ್ಲ ಪೋಲಿಂಗ್ ಪಾರ್ಟೀಸ್ಗೆ 2 ಸತಿ ಟ್ರೈನಿಂಗ್ ಎಲ್ಲ ಆಗಿ ಹೋಗಿದೆ. ನಮಗೆ ಗೊತ್ತಿದೆ ಇದು ಬ್ಯಾಲೆಟ್ ಪೇಪರ್ ಪ್ರೆಫರೆನ್ಷಿಯಲ್ ವೋಟಿಂಗ್ ಸಿಸ್ಟಮಲ್ಲಿ ಆಗುತ್ತೆ. ಎಲ್ಲ 47 ಟೀಮ್ಸ್ನು ರಚನೆ ಆಗಿದೆ. ಅವರೆಲ್ಲರೂ ನಾಳೆ ಮಸ್ಟ್ರಿಂಗ್ ಎಲ್ಲ ಮುಕ್ತಾಯ ಮಾಡಿಸಿ ಡಿಸ್ಪ್ಯಾಚ್ ಆಗಿ ಅವರವರು ಮತ ಕೇಂದ್ರಕ್ಕೆ ಹೋಗ್ತಾರೆ. ಅಲ್ಲಿ
ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಎಲ್ಲ ವೋಟರ್ಸ್ಗೆ ಒಂದು ಪುಷ್ SMS ಈಗಾಗಲೇ ಬಂದಿದೆ. ಇನ್ನೊಂದು ಪುಷ್ SMS, ರಿಮೈಂಡರ್ ಪುಷ್ SMS ECI ಇಂದ CO ಆಫೀಸಿಂದ ಬರುತ್ತೆ ಎಲ್ಲರಿಗೆ. ತಮ್ಮೆಲ್ಲರಿಗೆ ಬಂದಿದೆ ಅಂತ ನಾನು ಭಾವಿಸ್ತೀನಿ. ಯಾರ್ಯಾರು ಇಲೆಕ್ಟೆಡ್ ವೋಟರ್ ಎಲೆಕ್ಟ್ರಲ್ ರೋಲಲ್ಲಿ ಆಲ್ರೆಡಿ ಎನ್ರೋಲ್ಮೆಂಟ್ ಮಾಡಿದ್ದಾರೆ ಗ್ರ್ಯಾಜುಯೇಟ್ಸ್, ಅವ್ರಿಗೆ ಒಂದು ಮೆಸೇಜ್ ಬಂದಿದೆ ಯಾವ ಮತಕೇಂದ್ರಕ್ಕೆ ಹೋಗಿ ನೀವು ಮತ ಚಲಾಯಿಸಬೇಕು ಅಂತ. ಅಲ್ಲಿ ನಿಮಗೆ ವೋಟರ್ ಇನ್ಫಾರ್ಮೇಷನ್ ಸ್ಲಿಪ್ ಮ್ಯಾಕ್ಸಿಮಮ್ ಕಡೆ ನಾವು ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀವಿ. ತಪ್ಪಿಂದ ಯಾವುದಾದ್ರೂ ಡಿಸ್ಟ್ರಿಬ್ಯೂಷನ್ ಆಗದೇ ಇರೋದು ಕಂಡು ಬಂದಲ್ಲಿ ನೀವು ಆಧಾರ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ಪ್ಯಾನ್ ಕಾರ್ಡ್, ಪಾಸ್ಪೋರ್ಟ್, ಯಾವುದಾದ್ರೂ ಸರ್ವಿಸ್ ಐಡೆಂಟಿಟಿ ಕಾರ್ಡ್ಸ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಆರ್ ಸ್ಟೇಟ್ ಗೌರ್ಮೆಂಟ್, official ID cards issued to any elected representatives, service ID cards of educational institutions, certificate of degree, UDID ಕಾರ್ಡ್, ಡಿಸೆಬಿಲಿಟಿ ID ಕಾರ್ಡ್ ಏನಿದೆ, ಈ ಕಾರ್ಡ್ಸ್ ಎಲ್ಲ ಏನು ಅಧಿಕೃತ ಐಡೆಂಟಿಟಿ ಕಾರ್ಡ್ಸ್ ಇದೆ ಅದು ನೀವು ತೋರಿಸಿ ಒಳಗಡೆ ಹೋಗಬಹುದು ಮತ್ತು ಅಲ್ಲಿ ನೀವು ಮತ ಚಲಾಯಿಸಬಹುದು. ಎಲ್ಲಿ ಮಸ್ಟ್ರಿಂಗ್ ನಡೀತಾ ಇದೆ ನಿಮ್ಮೆಲ್ಲರಿಗೆ ಈಗಾಗಲೇ ಹೇಳಿದ್ದೀನಿ. ಪ್ರತಿಯೊಂದು ಕಾರ್ಪೊರೇಷನಲ್ಲಿ ಮತ್ತು ಪ್ರತಿಯೊಂದು ತಾಲೂಕು ಕಚೇರಿಯಲ್ಲಿ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಈಗಾಗಲೇ ತೆರೆಯಲಿದ್ದೇವೆ. ಅಲ್ಲಿ ನೀವು ಹೋಗಿ ಅಲ್ಲಿ ಒಂದು ಸರ್ಚಬಲ್ ಡಾಕ್ಯುಮೆಂಟ್ ಇದೆ. ಅದರಲ್ಲಿ ನಿಮಗೆ ಏನಾದರೂ ಡೌಟ್ ಇದೆ ಅಂದರೆ ನಿಮ್ಮ ಹೆಸರು ಮತ್ತು ನಿಮ್ಮ ಅಡ್ರೆಸ್ ಅವ್ರು ಕೀನ್ ಮಾಡಿ ನೋಡಿ ಎಲ್ಲಿ ಮತ ಚಲಾಯಿಸಬೇಕು ಅಂತ ಹೇಳ್ತಾರೆ. ತಮಗೆ ಗೊತ್ತಿದೆ ಇಟ್ ಇಸ್ ಅ ಲಿಮಿಟೆಡ್ ಎಲೆಕ್ಟ್ರಲ್ ಬೇಸ್, ಹಾಗಾಗಿ ಸ್ವಲ್ಪ ಫೋನ್ ನಂಬರ್ ಮಿಸ್ ಮ್ಯಾಚ್ ಆಗಿರಬಹುದು, 1-2 ಕಡೆ ಮೆಸೇಜ್ ಹೋಗಿರಲಿಲ್ಲ ಅಥವಾ 1-2 ಕಡೆ ಅಡ್ರೆಸ್ ಪೂರ್ತಿ ಇಲ್ಲದೆ ಕಾರಣಕ್ಕೋಸ್ಕರ ವೋಟರ್ ಇನ್ಫಾರ್ಮೇಷನ್ ಸ್ಲಿಪ್ ತಲುಪಿರಲಿಲ್ಲ ಅಂದರೆ ಸಹ ತಾವುಗಳು ವೋಟರ್ ಫೆಸಿಲಿಟೇಷನ್ ಸೆಂಟರ್ಗೆ, ಇದು ಮತದಾರಗಳಿಗೆ ಅವ್ರ ಮಾಹಿತಿಗಾಗಿ ಹೇಳ್ತಾ ಇದ್ದೀನಿ, ಅಲ್ಲಿ ಹೋಗಿ ಫೋನ್ ನಂಬರ್ ಸಹ ನಾವು ಈಗಾಗಲೇ ಕೊಟ್ಟಿದ್ದೀವಿ. ಅಲ್ಲಿ ಹೋಗಿ ಅವರು ಸರ್ಚ್ ಮಾಡ್ತಾರೆ, ನಿಮಗೆ ಹೆಲ್ಪ್ ಮಾಡ್ತಾರೆ. ಇಟ್ ಈಸ್ ಅ ಹೆಲ್ಪ್ ಡೆಸ್ಕ್ ಮತ್ತು ಇದು ಏನಿದೆ ವರ್ಕಿಂಗ್ ಅವರ್ಸಲ್ಲಿ 10 o'clock 10 AM to 5 PM ಮಾತ್ರ. ರಾತ್ರಿ ಎಲ್ಲ ಕಾಲ್ ಮಾಡ್ತೀರಾ ಯಾರು ಎತ್ತಾ ಇಲ್ಲ ಅಂತ ಕಂಪ್ಲೇಂಟ್ ಮಾಡೋದಕ್ಕಿಂತ 10 to 5, ಬಿಕಾಸ್ ತಮಗೆ ಗೊತ್ತಿದೆ ಎಲ್ಲರೂ ಎಲೆಕ್ಷನ್ ಇದರಲ್ಲಿ ಬ್ಯುಸಿ ಇದ್ದಾರೆ. ಮತ್ತು ಇದು ಇವತ್ತಾಗಲಿ ನಾಳೆ ಆಗಲಿ, ಮಂಡೇ ಆಲ್ಸೋ 10 to 5 ಓಪನ್ ಇರುತ್ತೆ, ಸಂಡೇ ಆಲ್ಸೋ 10 to 5 ಓಪನ್ ಇರುತ್ತೆ, ಮಂಡೇ ಸಹ 8 ಗಂಟೆಯಿಂದ 4 ಗಂಟೆವರೆಗೆ ಓಪನ್ ಇರುತ್ತೆ. ಕಾಲ್ ಮಾಡಿ ಕೇಳಬಹುದು. ಅಲ್ಲಿ ಮೈಕ್ರೋ ಅಬ್ಸರ್ವರ್ಸ್ದು ಈಗಾಗಲೇ ನೇಮಕಾತಿ ಆಗಿದೆ, ಅವ್ರದ್ದು ಸಹ ಟ್ರೈನಿಂಗ್ ಆಗಿದೆ, ಬ್ಯಾಲೆಟ್ ಪೇಪರ್ ಸಹ ಬಂದಿದೆ. ಮತದಾರರಿಗೆ ಮಾಹಿತಿಗಾಗಿ ನಾನು 3 ಪಾಯಿಂಟ್ ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು, ಅಲ್ಲಿ ನೀವು ಒಳಗಡೆ ಹೋದಾಗ ಆಸ್ ಪರ್ ಸೀಕ್ರೆಸಿ ಆಫ್ ವೋಟ್ ಇನ್ಸೈಡ್ ದ ವೋಟಿಂಗ್ ಕಂಪಾರ್ಟ್ಮೆಂಟ್ ತಾವು ಬ್ಯಾಲೆಟ್ ಪೇಪರ್ ತಗೊಂಡಾದಮೇಲೆ ಅಲ್ಲಿ ಪ್ರೆಫರೆನ್ಸಸ್ ಬರೀಬೇಕಾಗಿರೋದು 19 ಕ್ಯಾಂಡಿಡೇಟ್ಸ್ ಇವೆ. 1ರಿಂದ 19 ಆಗ್ಬೋದು, 1ರಿಂದ 5 ಆಗ್ಬೋದು, ಇಟ್ ಡಿಪೆಂಡ್ಸ್ ಆನ್ ದ ದಿಸ್ ಥಿಂಗ್. ಬಟ್ ಅವರು ಸೀಕ್ವೆನ್ಸ್ ಇಂಡಿಕೇಟ್ ಮಾಡಬೇಕು. ಇದು 3 ಭಾಷೆಯಲ್ಲಿ ಮಾತ್ರ, ಕನ್ನಡ ನ್ಯೂಮೆರಿಕಲ್ಸಲ್ಲಿ, ಇಂಗ್ಲೀಷ್ ನ್ಯೂಮೆರಿಕಲ್ಸಲ್ಲಿ ಅಥವಾ ರೋಮನ್ ನ್ಯೂಮೆರಿಕಲ್ಸಲ್ಲಿ ಮಾತ್ರ ಹಾಕಬೇಕು. ONE 1 TWO2 ಅಂದರೆ ಅಲ್ಲ, ನ್ಯೂಮೆರಿಕಲ್ಸ್ ಅಂದರೆ 1 ನಂಬರ್, ನ್ಯೂಮೆರಿಕಲ್ 1 2 1 2 3 ಅದು ಒಂದು ಭಾಷೆ. ಈಗ ನಾನು ರೋಮನ್ ನ್ಯೂಮೆರಿಕಲ್ಸಲ್ಲಿ ಮಾರ್ಕ್ ಮಾಡ್ತಾ ಇದ್ದೀವಿ ಅಂದರೆ ರೋಮನ್ ನ್ಯೂಮೆರಿಕಲ್ಸೇ ಮುಂದುವರಿಸಬೇಕು. 3ವರೆಗೆ ಗೊತ್ತಿದೆ ನನಗೆ, 4 ಆನ್ವರ್ಡ್ಸ್ ಕನ್ನಡದಲ್ಲಿ ಬರಿತೀನಿ ಅಂದರೆ ಅದು ಅಮಾನ್ಯ ಆಗಿಬಿಡುತ್ತೆ. ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ಅರಿವು ಹೇಳ್ಕೊಡ್ಬೇಕು ಎಲ್ಲರಿಗೆ. ಸೋಮವಾರನೇ ಇದೆ, ನಾಳಿದ್ದು ಇದೆ ವೋಟಿಂಗ್, ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೆ. ಈಗ ನೀವು ಬರಿತಾ ಇದ್ದೀರಾ ಅಂದರೆ ಇಂಡಿಗೋ ಕಲರ್ದು ಒಂದು ಸ್ಕೆಚ್ ಪೆನ್ ಅಲ್ಲೇ ನಾವು ಮತಗಟ್ಟೆಯಲ್ಲಿನೇ ಕೊಡ್ತೀವಿ. ಅಲ್ಲಿ ಅವರು PRO ಕೊಟ್ಟಿರ್ತಾರೆ, ಅದರಲ್ಲಿನೇ ಬರೀಬೇಕಾಗಿರೋದು. ಮತ್ತು ಬೇರೆ ಯಾವುದು ರೀತಿ ಹೆಬ್ಬೆಟ್ಟು ಆಗಲಿ ಸಿಗ್ನೇಚರ್ ಆಗಲಿ ಏನು ಆಗಬಾರ್ದು, ಅದರಲ್ಲಿ ಎಲ್ಲ ಕ್ರಾಸ್ ಚೆಕ್ ಮಾಡಿ ಕೊಟ್ಟಿರ್ತಾರೆ. ಬರೀ ಪ್ರೆಫರೆನ್ಸಸ್ ಇಂಡಿಕೇಟ್ ಮಾಡಬೇಕಾಗಿರೋದು. ಇದ್ರ ಬಗ್ಗೆ ದಯವಿಟ್ಟು ನಾವು ಎಲ್ಲ ಪ್ರಿಂಟ್ ಮೀಡಿಯಾ ಆಗಲಿ ಎಲೆಕ್ಟ್ರಾನಿಕ್ ಮೀಡಿಯಾ ಆಗಲಿ ಎಲ್ಲರಿಗೆ ನನ್ನ ಕಡೆಯಿಂದ ವಿನಂತಿ, ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಪ್ರಚಾರ ಕೊಡಿ. ಯಾಕೆಂದರೆ ಇದನ್ನೆಲ್ಲ ಎಕ್ಸಸೈಸ್ ಮಾಡ್ತಾ ಇರೋದು. ಇನ್ಫ್ಯಾಕ್ಟ್ ನಾವು ಎಲೆಕ್ಟ್ರಲ್ ರೋಲ್ 2 ಪಟ್ಟು ಹೆಚ್ಚು ಮಾಡಿದ್ದೀವಿ. ಹಿಂದಿನ ಎಲೆಕ್ಷನ್ಗೆ ಈ ವರ್ಷದ ಎಲೆಕ್ಷನ್ ನಾವು ಹೋಲಿಕೆ ಮಾಡ್ತೀವಿ ಅಂದರೆ 2 ಪಟ್ಟು ಮಾಡಿದ್ದೀವಿ. ಇಷ್ಟು ಮಂದಿ ನಾವು, ಮತ್ತು ಪರ್ಸೆಂಟೇಜ್ ಆಫ್ ರಿಜೆಕ್ಷನ್ ಜಾಸ್ತಿ ಆಗುತ್ತೆ ಅಂದರೆ ಆ ಪ್ರಾಸೆಸ್. ಹೌದು, ಈ ಸಲ ಆಗಬಾರ್ದು ಅಂತಾನೆ ನಾನು ಈಗಲೇ ನಾನು ಸ್ವಲ್ಪ ಅರಿವು ಹೇಳೋ ರೀತಿ ಒಂದು ಶಾರ್ಟ್ ವಿಡಿಯೋನು ಮಾಡಿ ಎಲ್ಲ ಗ್ರೂಪ್ಸಲ್ಲಿ, ಕಾಲೇಜ್ ಗ್ರೂಪ್ಸಲ್ಲಿ ಅವ್ರ ಓಲ್ಡ್ ಸ್ಟೂಡೆಂಟ್ಗೆ ಎಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಅದಲ್ಲದೆ ಅದು ನಾನು ನಿಮ್ಮೆಲ್ಲರ ಜೋಡಿನೂ ಶೇರ್ ಮಾಡ್ತೀವಿ. ರೆಡಿ ಆಗಿದೆ, ವಿ ವಿಲ್ ಶೇರ್ ದಟ್ ವಿಡಿಯೋ. ಯಾವುದು ಎಕ್ಸೆಪ್ಟ್ ಆಗುತ್ತೆ, ಯಾವುದು ರಿಜೆಕ್ಟ್ ಆಗುತ್ತೆ, ಅದ್ರ ಬಗ್ಗೆ ಸ್ವಲ್ಪ ಅರಿವು ಇದೆ ಅಂದರೆ ಮಾನ್ಯ ಇರಲಿ, ಅವ್ರದ್ದು ಮತ ಮಾನ್ಯ ಇರಲಿ, ಅಮಾನ್ಯ ಆಗೋದು ಬೇಡ ಅಂತ ಆ ಒಂದು ನಿಟ್ಟಿನಲ್ಲಿ ನಾನು ಹೇಳ್ತಾ ಇರೋದು. ಕನ್ನಡ 1 2 3 ಅಂತ ಬರೀತಾ ಹೋಗಬೇಕು ಅವರು. ಮತ್ತು ಆ ಇಂಡಿಕೇಟೆಡ್ ಜಾಗದಲ್ಲಿ ತಮಗೆ ಗೊತ್ತಿದೆ, ಅದು ಬ್ಯಾಲೆಟ್ ಪೇಪರಲ್ಲಿ ಹೆಸರು ಇರುತ್ತೆ, ಫೋಟೋ ಇರುತ್ತೆ, ಅದು ಪಕ್ಕ ಅವ್ರು ಬರೀತಾ ಹೋಗಬೇಕು. ಬೇರೆ ಏನವರು ಹಾಕಬಾರ್ದು, ಅವ್ರ ಹೆಸರು, ಇವರು ಜಿಂದಾಬಾದು ಏನೋ ಬರೀಬಾರ್ದು, ಇಲ್ಲ ಅಂದರೆ ಅಮಾನ್ಯ ಆಗುತ್ತೆ. ಸೊ ಇದ್ರ ಬಗ್ಗೆ ದಯವಿಟ್ಟು ಇಂಡಿಗೋ ಪೆನ್ ಮೇಲೆ, ಬಾಲ್ ಪಾಯಿಂಟ್ ಪೆನ್,
ಜೇಬಲ್ಲಿ ಇರೋದು ಪೆನ್ನಲ್ಲಿ ಬರೆಸ್ಬಿಡೋದು ಅಂದರೆ ಅಗೇನ್ ಇಟ್ ವಿಲ್ ನಾಟ್ ಬಿ ಅಕ್ಸೆಪ್ಟೆಡ್. ಹಾಗಾಗಿ ಈ ಬಗ್ಗೆ ಸ್ವಲ್ಪ ಅರಿವು ಮೂಡಿಸ್ತೀರಾ ಅಂದರೆ ನೀವೆಲ್ಲರೂ, ಐ ಆಮ್ ಶ್ಯೂರ್ ಈ ಸಲ ರಿಜೆಕ್ಷನ್ ರೇಟ್ನು ಕಡಿಮೆ ಆಗುತ್ತೆ ಮತ್ತು ಮ್ಯಾಕ್ಸಿಮಮ್ ವೋಟ್ಸ್ ಗಣತಿಗೆ ಬರುತ್ತೆ ಅಂತ ಅದು ಒಂದು ವಿನಂತಿ. ಮತ್ತು ಈ ಸಲ ನಾವು ಪ್ರಚಾರ ಎಲ್ಲ ಕಡೆ ಮಾಡಿದ್ದೀವಿ. ಇನ್ಫ್ಯಾಕ್ಟ್ ಗ್ರಾಮ ಪಂಚಾಯತಿ ವೈಸ್ ನಾವು ಪ್ರಚಾರ ಮಾಡ್ತಾ ಇದ್ದೀವಿ, ತಾಲೂಕು ಲೆವೆಲಲ್ಲಿ ಪ್ರಚಾರ ಮಾಡಿದ್ದೀವಿ. ನಾವು 600 ಮಂದಿಗೆ ವೋಟರ್ಸ್ಗೆ ಸೇರಿಸಿ ಒಂದು ಕಡೆ ನಾವು ಎಲ್ಲರಿಗೆ ಟ್ರೈನಿಂಗ್ ಕೊಟ್ಟಿದ್ದೀವಿ. ನೀವು ಒಬ್ಬರೊಬ್ಬರು ಪರ್ಸನ್ ಒಂದು 10-15 ಮೆಂಬರ್ಸ್ಗೆ ಹೇಳ್ಕೊಡ್ತೀರಾ ಅಂದರೆ ಈ ಒಂದು ಮಾತು ಎಲ್ಲರಿಗೆ ತಲುಪಲಿ ಅಂತ ಆ ಒಂದು ನಿಟ್ಟಿನಲ್ಲಿ ನಾವು ಹೇಳ್ತಾನೆ ಬರ್ತೀವಿ. ಕಾಳಗಿಯ ಲೋಕೋಪಯೋಗಿ ಇಲಾಖೆಯ ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರಾದ ಸಿದ್ದರಾಮ್ ದಂಡಗುಂಡ್ಕಲ್ ಅವರ ವಯೋನಿವೃತ್ತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಲಬುರಗಿ ಜಿಲ್ಲೆಯ ಕಾಳಗಿ ಪಟ್ಟಣದ ಅಂಬಾಭವಾನಿ ಕಲ್ಯಾಣ ಮಂಟಪದಲ್ಲಿ ಲೋಕೋಪಯೋಗಿ ಇಲಾಖೆ ವತಿಯಿಂದ ಸಿದ್ದರಾಮ ದಂಡಗುಂಡ್ಕಲ್ ರವರ ವಯೋನಿವೃತ್ತಿ ಸನ್ಮಾನ ಹಾಗೂ ಬೀಳ್ಕೊಡುಗೆ ಸಮಾರಂಭವು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಗ್ರೇಡ್ 1 ತಹಸೀಲ್ದಾರ್ ಘಮಾವತಿ ರಾಠೋಡ್, ಚಿತ್ತಾಪುರ್ PWD AEE ಮೊಹಮ್ಮದ್ ಸಲೀಂ, ಕಾಳಗಿ ಪ್ರಭಾರಿ AEE ಮಲ್ಲಿಕಾರ್ಜುನ ದಂಡಿನ್, ನೌಕರರ ಸಂಘದ ತಾಲೂಕಾ ಅಧ್ಯಕ್ಷ ಶರಣಗೌಡ ಪೊಲೀಸ್ ಪಾಟೀಲ್, SBI ಮ್ಯಾನೇಜರ್ ಆನಂದ್, ಜಿಲ್ಲಾ ಭುವಿ ಸಮಾಜದ ಅಧ್ಯಕ್ಷರಾದ ಗುಂಡಪ್ಪ ಸಾಕುಳೆ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಶ್ರೀಶೈಲ್ ತೆಗಿಲ್ತಿಪ್ಪಿ, ಆನ್ ಸ್ಪಾಟ್ ನ್ಯೂಸ್, ಕಾಳಗಿ. ನಾಗಣ್ಣ ಕಲಂಬ್ರವರು ಮತ್ತು ಇವರು ನಮ್ಮ ರಾಜೇಂದ್ರ ದೇಶಪಾಂಡೆ, ತಾರು ರಾಠೋಡ್ ಇವರೆಲ್ಲರೂ ಒಳ್ಳೆ ಕೆಲಸಗಾರರು, ಕೆಲಸ ಮಾಡಿ ನಮಗೆಲ್ಲ ಸಪೋರ್ಟ್ ಮಾಡಿ ಅವರೆಲ್ಲ ಸಪೋರ್ಟ್ ಮಾಡಿದ್ರು ಅಂತೇಳಿ ನಾವೆಲ್ಲ ಕೆಲಸ ಮಾಡಿದ್ವಿ. ನಾವೊಂದು ನಮ್ಮ ಇಲಾಖೆ ಪಿಲ್ಲರ್ಗಳು ಇವರೇ ನಮ್ಮ ಇಂಜಿನಿಯರ್ಸ್ ಕೆಲಸ ಮಾಡಿದ್ರೆ ನಮ್ಮ ಹೆಸರು ಬರೋಂಗಿಲ್ಲ. ಅವರು ಒಳ್ಳೆ ಅವ್ರು ಕೆಲಸ ಮಾಡಿದರೆ ನಮ್ಮ ಹೆಸರು ಬರ್ತದೆ. ಹೀಗಾಗಿ ಅವರೆಲ್ಲ ಒಳ್ಳೆ ಕೋಆಪರೇಷನ್ ಕೊಟ್ಟಿದ್ದಾರೆ. ಯಾವುದಾದ್ರು ಒಂದು ವಿಷಯದಲ್ಲಿ ನಮ್ಮ ಇಲಾಖೆ ಇಂಜಿನಿಯರ್ಸ್ಗಳಿಗೆ ಶಿಫ್ಟ್ ಮಾಡಿರ್ಬೋದು, ಬೇದಿರಬೇಕು. ನಮ್ಮ ವೈಯಕ್ತಿಕ ಎಲ್ಲ ಇಲಾಖೆ ಕೆಲಸಗಳ ಒತ್ತಡದ ನಿಮಿತ್ತ ತಮಗೆಲ್ಲ ಏನಾದರೂ ನಾವು ಶಿಫ್ಟ್ ಮಾಡಿ ಒಂದೆರಡು ನಾವು ಬೇದಿರಬೇಕು, ಯಾರು ಮನಸ್ಸಿನಲ್ಲಿ ಇಟ್ಕೊಳ್ಬಾರ್ದು, ಅದನ್ನು ಅಲ್ಲೇ ಮರಿಬೇಕು. ಯಾಕಂದ್ರೆ ನಾವು ಕೆಲಸದ ನಿಮಿತ್ತವಾಗಿ ಮಾತಾಡಿರ್ಬೋದು. ಮೇಡಮವರು ನಮ್ಗೆ ಎಷ್ಟು ಸಾರಿ ಕೆಲಸದ ಬಾರಿ ನಮಗೆ ಶಿಫ್ಟ್ ಮಾಡ್ತಾ ಇದ್ರು. ಆದರೆ ಒಂದು ಹಣ ತಗೊಳಗೆ ನೋಡಿ ಸರ್ ಆಗಬೇಕು ನೋಡಿ ಅಂದರೆ ಒಂದು ಕೆಲಸದ ಒಂದು ವೈಯಕ್ತಿಕ ಯಾವುದೇ ಏನಿಲ್ಲ. ಆಯಿತು ಮೇಡಮ್ ನಾವು ಮಾಡ್ತೀನಿ ಮೇಡಮ್ ನಮಗೆ ಅಲ್ಲೇ ಟಾಪಿಕ್ ಹೋಗೋದು. ಹೀಗಾಗಿ ನಾವೆಲ್ಲ ಮಾಡಿದ್ದಾರೆ, ಒಳ್ಳೆ ಸಹಕಾರ ಮಾಡಿದ್ದಾರೆ. ಅವರೆಲ್ಲರೂ ನಾನು ವಂದಿಸುತ್ತೇನೆ. ಅದೇ ರೀತಿಯಾಗಿ ಊರಿನ ಎಲ್ಲ ಮುಖಂಡರು ನಮ್ಮೆಲ್ಲ ಅಣ್ಣ ತಮ್ಮರಿದ್ದಾಗ ನಾನು ಬಸ್ ಸ್ಟ್ಯಾಂಡ್ ಇಳಿದು ಹೊಂಟಂದ್ರೆ ಎಲ್ಲರಿಗಿಂತ ನಮಸ್ಕಾರ ಸರ್ ಚೆನ್ನಾಗಿರ್ತದೆ ಎಲ್ಲರೂ ಮಾತಾಡೋದಂದ್ರೆ ಆ ರೀತಿ ನಾವು 10 ವರ್ಷ ಎಲ್ಲೇ ಮಾಡಿರಲಿಲ್ಲ. ಒಂದು ಅಣ್ಣ ತಮ್ಮರಿದ್ದಂಗೆ ಎಲ್ಲ ನಮ್ಮ ಮಕ್ಕಳಿಗೆ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915. ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ. ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲ ಗ್ರೂಪ್ ನ ರಕ್ತದ ಜೊತೆಗೆ SDP, PRP, RDP, FFP, ಪ್ಲೇಟ್ಲೆಟ್ಸ್ 24x7 ಲಭ್ಯ. ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ RTO ಕಚೇರಿ, ASM ಆಸ್ಪತ್ರೆ ಹತ್ತಿರ, ಕಲಬುರಗಿ. ಮೊಬೈಲ್ ನಂಬರ್ 8147979645 ಮತ್ತು 08472240066 ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟಲ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555.